ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯಾದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ ಹರ್ಮೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ತಮ್ಮ ತೀರ್ಥರೂಪರ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ದತ್ತಿನ್ಯಾಸದ ಮೂಲಕ ಸಹಕರಿಸ್ತಾ ಇರುವಂತಹ ದೇವತಾ ನಾಗರಾಜ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ದೇವಕಾರ್ಯ ಸಮುದ್ಯತಾ ಎನ್ನುವಂತಹ 5ನೆಯ ನಾಮದ ಚಿಂತನೆಯನ್ನು ನಾವು ಮಾಡಿದ್ದೇವೆ. ದೇವತೆಗಳಿಗೆ ಕಷ್ಟ ಬಂದಾಗ ಅವರ ಕಷ್ಟವನ್ನು ಪರಿಹರಿಸೋದಕ್ಕೆ ತಾಯಿ ಬೇರೆ ಬೇರೆ ರೂಪವನ್ನು ತಾಳಿ ಬರ್ತಾಳೆ. ಹಾಗೆ ನಮ್ಮ ಪುರಾಣಗಳು ಸಾಕಷ್ಟು ವರ್ಣನೆಯನ್ನು ಮಾಡಿವೆ. ಅದಿಷ್ಟು ಅರ್ಥವನ್ನು ದೇವಕಾರ್ಯ ಸಮುದ್ಯತಾ ಎನ್ನುವಂಥ ಹೆಸರು ನಮಗೆ ತಿಳಿಸಿಕೊಡ್ತದೆ. ಅದಾದ ಮೇಲೆ 6ನೆಯ ನಾಮ ಉದ್ಯದ್ಭಾನು ಸಹಸ್ರಾಭ ಎನ್ನುವಂಥದ್ದು. ಬಹಳ ಸುಂದರವಾದಂತಹ ಹೆಸರು. ಎಲ್ಲವೂ ಸುಂದರವೇ. ಆ ಹೆಸರಿನಲ್ಲಿಯೇ ಕೆಲವು ವಿಶೇಷತೆಯನ್ನು ಇಟ್ಟು ಹೇಳ್ತಾರೆ. ಏನು ಹಾಗಂದ್ರೆ, ಉದ್ಯದ್ಭಾನು ಸಹಸ್ರಾಭ, ಭಾನು ಸಹಸ್ರಾಭ. ಭಾನು ಅಂದರೆ ಸೂರ್ಯ. ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏಕೆಂದರೆ ನಾನು ಅದನ್ನು ಹೇಳೋದನ್ನು ಕೇಳಿದ್ದೇನೆ, ಅದಕ್ಕೋಸ್ಕರ ಹೇಳ್ತೇನೆ. ಭಾನು ಅಂದರೆ ಬಹಳಷ್ಟು ಜನ ದೃಷ್ಟಿಯಲ್ಲಿ ಆಕಾಶ ಅಂತ. ಆದರೆ ಭಾನು ಅಂದರೆ ಆಕಾಶ ಅಂತ ಅಲ್ಲ. ಹಾಗಾಗಿ ಭಾನು ಅಂದರೆ ಸೂರ್ಯ ಅಂತ ಅರ್ಥ. ಅವನು ಎಂಥ ಸೂರ್ಯ ಅಂದರೆ, ಸೂರ್ಯ ನೋಡಿ, ಮಧ್ಯಾಹ್ನ ಸೂರ್ಯ ಇರ್ತಾನೆ, ಸಂಜೆಯ ಸೂರ್ಯ ಇರ್ತಾನೆ, ಬೆಳಗಿನ ಜಾವದ ಸೂರ್ಯ ಇರ್ತಾನೆ ಅಲ್ವಾ. ಸುಮಾರು 10-11 ಗಂಟೆಯ ಹೊತ್ತಿನ ಸೂರ್ಯ ಇರ್ತಾನೆ. ಆದರೆ ಈ ಸೂರ್ಯ ಎಂಥವನು ಅಂತ ಕೇಳಿದರೆ ಉದ್ಯದ್ ಭಾನು ಅಂದರೆ ಉದಯೋನ್ಮುಖವಾಗ್ತಾ ಇರುವಂತಹ ಸೂರ್ಯ. ಆ ಸೂರ್ಯ ಹೇಗೆ ಹೊಂಬಣ್ಣನೋ ಹಾಗೆ ಜಗನ್ಮಾತೆ ಆ ಬಣ್ಣದಿಂದ ಕೂಡಿದ್ದಾಳೆ. ಉದ್ಯದ್ ಭಾನು ಸಹಸ್ರಾಭ. ಆದರೆ ಲೋಕದಲ್ಲಿ ಒಬ್ಬನೇ ಸೂರ್ಯ. ಅದರ ಜಗನ್ಮಾತೆಯ ಆ ಕಾಂತಿ ಹೇಗುಂಟು ಅಂತಂದರೆ, ಏಕಕಾಲದಲ್ಲಿ ಬೆಳಗಿನ ಜಾವದ ಸೂರ್ಯರು ಮೂಡಿ ಬಂದರೆ ಅದು ಎಂತಹ ಕಾಂತಿಯೋ,
ಅಂತಹ ಕಾಂತಿಯಿಂದ ಕೂಡಿದವಳು ಅಂತ ಅರ್ಥ. ನಾವು ಇಷ್ಟು ಅರ್ಥ ಹೇಳಲಿಕ್ಕೆ ಬರ್ತದೆ ನಮಗೆ, ಆದರೆ ಇದನ್ನು ಊಹಿಸಿಕೊಳ್ಳೋದು ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ ಬಹಳಷ್ಟು ಜನ ಸೂರ್ಯೋದಯವನ್ನೇ ನೋಡಿರೋದಿಲ್ಲ. ಯಾಕೆಂದರೆ ಅವರು ಸೂರ್ಯೋದಯ ಆಗೋದು ಅವ್ರಿಗೆ ಗೊತ್ತಿರೋದಿಲ್ಲ, ಸೂರ್ಯ ಅಸ್ತನಾಗ್ತಾನೆ ಅನ್ನೋದು ಮಾತ್ರ ಬಹಳಷ್ಟು ಜನರಿಗೆ ಗೊತ್ತಿರ್ತದೆ. ಮತ್ತೆ ಇವತ್ತಿನ ವೃತ್ತಿಯು ಹಾಗೆ ಮಾಡಿದೆ. ಈ ಅನ್ಯಥಾ ಭಾವಿಸಬೇಡಿ, ಬೇರೆ ಬೇರೆ ದೇಶದ ಕಂಪನಿಗಳ ಶಾಖೆಯಲ್ಲಿ ನಾವಿಲ್ಲಿ ಕೆಲಸ ಮಾಡ್ತೇವಲ್ಲ, ಆ ದೇಶದ ನಿಯಮಕ್ಕೆ ತಕ್ಕ ಹಾಗೆ ಅಲ್ಲಿನ ಹಗಲು ರಾತ್ರಿಗಳಂತೆ ನಾವಿಲ್ಲಿ ಕೆಲಸ ಮಾಡಬೇಕು ಅಂದರೆ ನಾವು ನಮ್ಮ ದೇಶದ ಸೂರ್ಯೋದಯ ಸೂರ್ಯಾಸ್ತ ಕಳ್ಕೊಳ್ತೀವಿ ಅಂತಲೇ ಅರ್ಥ ಅಲ್ವಾ. ಕಳ್ಕೊಳ್ತೀವಿ ಅಂದ್ರೆ ಅದಾಗತ್ತೆ, ನಾವು ನೋಡೋದಿಲ್ಲ ಹಾಗೆ ಅಂತ. ಹಾಗಾಗಿ ಬಹಳಷ್ಟು ಜನರಿಗೆ ಸೂರ್ಯ ಉದಯವೂ ಸಿಗೋದಿಲ್ಲ, ಸೂರ್ಯ ಅಸ್ತವೂ ಸಿಗೋದಿಲ್ಲ. ಅದರ ಮಧ್ಯದಲ್ಲಿ ಒಂದಿಷ್ಟು ಸಿಗ್ತದೆ, ಮತ್ತೆ ರಾತ್ರಿ ಒಂದಿಷ್ಟು ಸಿಗ್ತದೆ. ಹಾಗಾಗಿಯೇ ಈ ಉದ್ಯದ್ ಭಾನು ಸಹಸ್ರಾಭ ಅಂದರೆ ಆ ಬೆಳಗಿನ ಜಾವದ ಸೂರ್ಯ ಹೇಗಿರ್ತಾನಲ್ಲ ಹಾಗೆ ನಸುಗೆಂಪಾಗಿ ಇರುವವಳು ಅವಳ ಬಣ್ಣ. ಅದು ಒಬ್ಬ ಸೂರ್ಯ ಅಲ್ಲ, ಅನೇಕ ಸೂರ್ಯಂದ್ರಿಗೆ. ಇದನ್ನು ಹೇಳೋದಕ್ಕೆ ಇನ್ನೊಂದು ಆಧ್ಯಾತ್ಮಿಕವಾದ ಕಾರಣ ಉಂಟು. ಒಂದು ದಿನಕ್ಕೆ 24 ತಾಸುಗಳು ಅಲ್ವಾ. ಆ ಬೆಳಗಿನ ಜಾವ ನಮ್ಮಲ್ಲಿ ಒಂದು ಶಬ್ದ ಉಂಟು, ಬ್ರಾಹ್ಮೀ ಮುಹೂರ್ತ ಅಂತ. ಹಂಗಂದ್ರೆ ಏನು ಅಂದರೆ ಸ್ವಲ್ಪ ಕಷ್ಟ ಸಾಮಾನ್ಯ ಜನರಿಗೆ ಉತ್ತರ ಹೇಳೋದು ಅದನ್ನು. ಅದಾದ್ಮೇಲೆ ಇನ್ನೊಂದು ಶಬ್ದ ಉಂಟು, ಅರುಣೋದಯ ಅಂತ. ಹಾಗಂದ್ರೆ ಏನೊಂದು ಅದು ಗೊತ್ತಿಲ್ಲ ನಮಗೆ. ಮತ್ತು ಇನ್ನೊಂದು ಉಂಟು ಉಷಃಕಾಲ ಅಂತ. ಅದಾದ ಮತ್ತು ಸೂರ್ಯೋದಯ ಅಂತ ಉಂಟು. ಇಷ್ಟೆಲ್ಲ ಉಂಟು. ಇದೆಲ್ಲ ಬೆಳಗ್ಗೆ ಆ ಕಾಲದಲ್ಲಿ ನಾವು ಈ ಪ್ರಕೃತಿಯನ್ನು ಅನುಭವಿಸುವಂಥ ಒಂದು ಅವಕಾಶ ನಮಗೆ ಭಗವಂತ ಕೊಟ್ಟಿದ್ದು. ಆದರೆ ನಾವು ಇದರಲ್ಲಿ ಯಾವುದನ್ನೂ ಅನುಭವಿಸೋದಿಲ್ಲ. ಹಾಗಿದ್ರೆ ಈ ಉದ್ಯದ್ ಭಾನುಗಿಂತ ಹಿಂದೆ ಒಂದು ಉಂಟು, ಅದು ಬ್ರಾಹ್ಮೀ ಮುಹೂರ್ತ. ಅದು ಎಷ್ಟೊತ್ತಿಗೆ ಶುರುವಾಗ್ತದೆ ಅಂದರೆ ನೋಡಿ, ಒಂದು ದಿನದಲ್ಲಿ 24 ತಾಸು ಅಂತ ನಾನು ಹೇಳಿದನಲ್ಲ, ಬೆಳಗಿನ ಜಾವ ಅಂದರೆ 4 ಗಂಟೆಗೆ ಪ್ರಾರಂಭ, 4, 5, 6, 7 ಅಂತ ಇಟ್ಕೊಳ್ಳಿ, ಅಥವಾ 5ಕ್ಕೆ ಶುರು ಮಾಡ್ಕೊಳ್ಳಿ. 4ರಿಂದ 5, 6, 7, 8 ಈ 4 ತಾಸು ಉಂಟಲ್ಲ, ಎಲ್ಲವೂ ನಾವು ಸಮಷ್ಟಿಯಾಗಿ ಪ್ರಾತಃ ಕಾಲ ಅಂತ ಹೇಳಬಹುದು. ಅದಾದಮೇಲೆ ಮತ್ತೆ ಪುನಃ ಸಂಜೆ 5, 6, 7, 8 ಇದಿಷ್ಟನ್ನು ಸಂಧ್ಯಾಕಾಲ ಅಂತ ಹೇಳ್ಬೋದು. ದಿನದ ಸಮಯಗಳಲ್ಲಿ ಇವೆರಡು ಸಮಯ ಅತ್ಯಂತ ಪ್ರಶಸ್ತವಾದ ಸಮಯ. ಸಂಜೆ ಸೂರ್ಯ ಅಸ್ತನಾಗುವ ಸಂದರ್ಭ ಅದು ಪ್ರಶಸ್ತವೇ, ಪ್ರದೋಷ ಕಾಲ ಅಂತ ನಾವು ಕರಿತೇವೆ. ಆದರೆ ಅದಕ್ಕಿಂತ ಹೆಚ್ಚು ಪ್ರಶಸ್ತ ಈ ಬೆಳಗಿನ 4 ತಾಸು. ಅಲ್ಲಿಗೆ ಬೆಳಗಿನ 4 ತಾಸು, ಸಂಜೆಯ 4 ತಾಸು, ಒಟ್ಟು ಎಷ್ಟಾಯಿತು? 8 ತಾಸು. ಈ 8 ತಾಸನ್ನು ಯಾಕೆ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾರೆ ಅಂದರೆ, ಇದು ಸತ್ವಗುಣ ಪ್ರಧಾನವಾಗಿ ಇರುವ ಕಾಲ. ನಮ್ಮ ಬದುಕೆಲ್ಲ ಗುಣಮಯವಾಗಿ ಸಾಗ್ತಾ ಇರ್ತದೆ, ಸತ್ವ ರಜಸ್ಸು ತಮಸ್ಸು. ಹಾಗಾಗಿ ಈ ಕಾಲದಲ್ಲಿ ಸತ್ವಗುಣ ಪ್ರಧಾನವಾಗಿ ಇರುತ್ತದೆ. ಹಾಗಾಗಿ ಇಲ್ಲಿ ನಾವು ಏನು ಮಾಡಿದರೂ ಸಹ ಅದು ನಮಗೆ ಸುಲಭವಾಗಿ ಪಡೆದುಕೊಳ್ಳೋದಕ್ಕೆ ಆಗತ್ತೆ. ಮತ್ತೆ 8, 9, 10, 11, 12, 1, 2, 3, 4 ಈ 8 ತಾಸಿದೆಯಲ್ಲ, ಇದು ರಜೋಗುಣ ಪ್ರಧಾನವಾದ ಕಾಲ. ನಮ್ಮ ಬದುಕೆಲ್ಲ ಇಲ್ಲಿ ಸಾಗ್ತಾ ಇರ್ತದೆ. ಅದಾದ ಮೇಲೆ ಮತ್ತೆ ಪುನಃ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯವರೆಗಿನ ಕಾಲ ಏನುಂಟು, ಅದು ತಮೋಗುಣವಾದ ಕಾಲ. ಇಲ್ಲಿ ಯಾವುದೇ ರೀತಿಯ ಅನುಷ್ಠಾನ ಸಾಧನೆಗಳು ಇಲ್ಲ. ಮಧ್ಯದಲ್ಲಿ ಈ ಬೆಳಗಿನ 8 ಗಂಟೆಯಿಂದ 4 ಗಂಟೆಯವರೆಗೆ ಕಾಲ ಅದು ಬದುಕಿನ ಹೋರಾಟದ ಕಾಲ.
ಹಾಗಾಗಿ ಈ ಬೆಳಗಿನ 4 ಗಂಟೆ, ಸಂಜೆ 4 ಗಂಟೆ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು. ಸಂಜೆಯ ಕಾಲ ಪ್ರಶಸ್ತವೇ ಹೌದಾದರೂ ಸಹ ಬೆಳಗಿನ ಕಾಲದಷ್ಟು ಅಲ್ಲ. ಸೈನ್ಸ್ ಪ್ರಕಾರ ಅದಕ್ಕೆ ಬೇರೆ ಕಾರಣ ಉಂಟು. ವಾತಾವರಣದಲ್ಲಿ ಓಜೋನ್ ಇರ್ತದೆ, ಅದು ಬುದ್ಧಿಯನ್ನು ಪ್ರಚೋದಿಸ್ತದೆ ಅಂತ. ನಮ್ಮವರು ಅದನ್ನು ಆಗಲೇ ಹೇಳಿದರು, ಆ ಹೊತ್ತಿಗೆ ಕುಳಿತು ನೀನು ಧಿಯೋ ಯೋನಃ ಪ್ರಚೋದಯಾತ್ ಅಂತ ಚಿಂತನೆ ಮಾಡಪ್ಪ ಅಂತ. ಈ ಓಜೋನ್ ಎನ್ನುವ ಶಬ್ದ ಹುಟ್ಟೋಕ್ಕಿಂತ ಮೊದಲೇ ಪ್ರಾಯಶಃ ಹೇಳಿದ್ದಾರೆ ಅದನ್ನು ಅಂತ. ಹಾಗಾಗಿ ಆ ಕಾಲದಲ್ಲಿ ನಾವು ಜಗನ್ಮಾತೆಯನ್ನು, ಈ ಪ್ರಕೃತಿಯಲ್ಲಿಯೇ ಆಕೆಯ ಬಣ್ಣ ಉಂಟು, ಪ್ರಕೃತಿ ಸ್ವರೂಪಿಣಿಯಾದಂಥ ಆಕೆಯನ್ನು, ಆ ಕಾಲವು ಪ್ರಕೃತಿಯ ಭಾಗವೇ ಆದ್ದರಿಂದ ಆಗ ಆಕೆಯನ್ನು ಈ ರೂಪದಲ್ಲಿಯೇ ಧ್ಯಾನ ಮಾಡಿದರೆ ಅವನ ಅಜ್ಞಾನ ಸಂಪೂರ್ಣವಾಗಿ ತೊಲಗಿ ಹೋಗಿ ಸತ್ವಗುಣ ಭೂಯಿಷ್ಠ ವ್ಯಕ್ತಿಯಾಗ್ತಾನೆ ಎನ್ನುವಂತಹದ್ದು ಈ ನಾಮ ನಮಗೆ ಕೊಡುವಂತಹ ಅರ್ಥ. ಹಾಗಾಗಿ ಉದ್ಯದ್ಭಾನು ಸಹಸ್ರಾಭ ಅಂತ. ಇದನ್ನ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತದೆ. ಸಾಮಾನ್ಯವಾಗಿ ಎಲ್ಲ ದಾರ್ಶನಿಕರು ಈ ಶಬ್ದವನ್ನು ಬಳಸಿದ್ದಾರೆ. ಆಚಾರ್ಯ ಶಂಕರರು ಮೀನಾಕ್ಷಿ ಪಂಚರತ್ನಂ ಅಂತ ಒಂದು ಸ್ತೋತ್ರ ಮಾಡಿದ್ದಾರೆ. ಅಲ್ಲಿ ಮೊದಲನೇ ಶ್ಲೋಕವನ್ನು ಇದೇ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ ಅವರು. ಉದ್ಯದ್ಭಾನು ಸಹಸ್ರಾ ಕೋಟಿ ಸದೃಶಾಂ ಕೇಯೂರಹಾರೋಜ್ವಲಾಂ ಬಿಂಬೋಷ್ಠೀಂ ಸ್ಮಿತದಂತ ಪಂಕ್ತಿ ರುಚಿರಾಂ ಪೀತಾಂಬರಾಲಂಕೃತಾಂ ವಿಷ್ಣು ಬ್ರಹ್ಮ ಸುರೇಂದ್ರ ಸೇವಿತ ಪದಾಂ ತತ್ವಸ್ವರೂಪಾಂ ಶಿವಾಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವಾರಾಂ ನಿಧಿಂ. ಆ ಮೀನಾಕ್ಷಿಯನ್ನು ನಾನು ಸ್ತುತಿ ಮಾಡ್ತೇನೆ. ಹೇಗಿದ್ದಾಳೆ ಕೇಳಿದ್ರೆ, ಉದ್ಯದ್ ಭಾನು ಸಹಸ್ರ ಕೋಟಿ ಸದೃಶಾಂ. ಇದೇ ಶಬ್ದ ನಾನು ಮೊನ್ನೆನೂ ಹೇಳಿದ್ದೇನೆ. ಬಹಳಷ್ಟು ಅವರ ಕೃತಿಗಳಲ್ಲಿ ಲಲಿತಾ ಸಹಸ್ರನಾಮಕ್ಕೆ ತೀರಾ ಹತ್ತಿರವಾದಂಥ ಶಬ್ದಗಳು ನಮಗೆ ಸಿಗ್ತವೆ ಅಂತ. ಇದರ ಕೊನೆ ಮುಕ್ತಾಯ ಆಗಿದ್ದು ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯ ವಾರಾಂ ನಿಧಿಂ ಅಂತ. ಇದು ಇಲ್ಲಿದೆ, ಹೀಗೆ ನೆನಪಿಟ್ಕೊಂಡಿರಿ. ಲಲಿತಾ ಸಹಸ್ರನಾಮದಲ್ಲೂ ಆ ನಾಮ ಬರುತ್ತೆ. ಬಂದಾಗ ಯಾಕೆ ಮೀನಾಕ್ಷಿ ಅಂತ ಜಗನ್ಮಾತೆಯನ್ನು ಕರೀತಾರೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ಉದ್ಯದ್ಭಾನು ಇರಲಿ ನಮ್ಮ ಮನಸ್ಸಿನಲ್ಲಿ. ಹೀಗೆ ಆಕೆ ಉದ್ಯದ್ಭಾನು ಸಹಸ್ರಾಭ. ಅಲ್ಲಿ ಇನ್ನೊಂದು ಸ್ವಾರಸ್ಯ ಉಂಟು. ಸೂರ್ಯ ಈಗ ಉದಯ ಆಗ್ತಾ ಇರುವ ಸೂರ್ಯ ಅಂತಂದರೆ ಅವನು ಕಠೋರವೂ ಆಗಿಲ್ಲ, ಬೆಳಕು ರಹಿತನಾದವನೂ ಅಲ್ಲ, ವರ್ತಮಾನ ಕಾಲದ ಸೂರ್ಯ. ಅಂದರೆ ತರುಣ ತರಣಿ. ತರಣಿ ಅಂದರೆ ಸೂರ್ಯ, ತರುಣ ಅಂದರೆ ಯುವಕ, ಯುವ ಸೂರ್ಯ. ಅವನ ಬಣ್ಣ ಹೇಗಿರುತ್ತೋ ಹಾಗೆ ಬಣ್ಣದಿಂದ ಕೂಡಿದವಳು ಎನ್ನುವಂಥ ಅರ್ಥ. ಇದು ಧ್ಯಾನಕ್ಕೆ ಬೇಕಾದಂಥದ್ದು. ನಿನ್ನೆ ದಿವಸ ನಾವು ಇದನ್ನು ನೋಡಿದ್ದೇವೆ. ಸಿಂಧೂರಾರುಣ ವಿಗ್ರಹಂ, ಇದೇ ಅರ್ಥವೇ, ಸ್ವಲ್ಪ ಹೆಚ್ಚು ಕಡಿಮೆ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಶೇಷತೆಯನ್ನು ಇಲ್ಲಿಗೆ ನಿಲ್ಲಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಹೋಗಿನ ಮೊದಲು ಇದು ಲಲಿತಾ ಸಹಸ್ರನಾಮದಲ್ಲಿ ಬಂದಂಥ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ. ಆದರೆ ವಾಮಕೇಶ್ವರ ತಂತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಬರುತ್ತೆ. ಸ್ವಯಂ ಹಿ ತ್ರಿಪುರಾದೇವಿ ಲೌಹಿತ್ಯಂ ತದ್ವಿಮರ್ಶನಂ ಅಂಥೇಳಿ. ಸೂರ್ಯನ ಬಣ್ಣ ಬೆಳಗ್ಗಿನ ಜಾವದಲ್ಲಿ ಮಾತ್ರ ಈ ಬಣ್ಣ ಅರುಣಾ ವರ್ಣದಿಂದ ಕೂಡಿರ್ತಾನೆ ಅವನು. ಆ ಜಗನ್ಮಾತೆಯ ಬಣ್ಣ ಸದಾಕಾಲವೂ ಅದೇ ಬಣ್ಣ. ಹಾಗಾಗಿ ಸದಾಕಾಲವೂ ಆ ಬಣ್ಣದಿಂದ ಕೂಡಿದಂಥ ಅವಳಿಗೆ ಒಂದು ಉಪಮಾನ ಕೊಡಬೇಕು ಅಂತಾದರೆ ಮೈ ಬಣ್ಣಕ್ಕೆ ಬೆಳಗಿನ ಜಾವದ 1000 ಸೂರ್ಯನನ್ನು ಮಾತ್ರ ಉಪಮಾನವಾಗಿ ಕೊಡಬಹುದು ಎನ್ನುವಂಥದ್ದು ಆ ಮಾತಿನ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮಕ್ಕೆ ಹೋಗೋಣ. ಮೊನ್ನೆ ದಿವಸ ನಾವು ನೋಡಿದ್ದೇವೆ ಚಿದಗ್ನಿಕುಂಡ, ನಿನ್ನೆ ದಿವಸ ಚಿದಗ್ನಿಕುಂಡ ಸಂಭೂತ ಅಂತ. ಎಲ್ಲ ಚಿತ್ ಅಂದರೆ ಜ್ಞಾನ ಅಂತ ಹೇಳಿದ್ದೇನೆ.
ಆ ಜ್ಞಾನಸ್ವರೂಪಿಣಿ. ಇದನ್ನು ನಾವು ಶಬ್ದದಿಂದ ಹೇಳ್ತೇವೆ, ಆದರೆ ಧ್ಯಾನಕ್ಕೆ ಕುಳಿತು ಅದನ್ನು ಚಿಂತನೆ ಮಾಡಬೇಕಿದ್ರೆ ತುಂಬ ಕಷ್ಟ. ಇವು ಧ್ಯಾನಕ್ಕೆ ನಿಲ್ಕೋದಿಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ ಒಂದು ಅಭ್ಯಾಸ ಇದೆ, ತಾನು ಯಾವುದನ್ನು ಹಿಡಿದುಕೊಳ್ಳಬಲ್ಲದೋ ಅದನ್ನು ಕೊಟ್ಟರೆ ಮಾತ್ರ ಅದು ನಿಲ್ಲತ್ತೆ, ಅಷ್ಟೋ ಇಷ್ಟ ಹೊತ್ತು, ಶಾಶ್ವತವಾಗಿರಂತೆ ಅಂತ ಅಲ್ಲ. ಹಾಗಾಗಿ ಈ ಮನಸ್ಸು ಲೋಕದ ಕೈಯನ್ನು ನೋಡಿದೆ, ಲೋಕದ ಕಾಲುಗಳನ್ನು ನೋಡಿದೆ, ಲೋಕದ ಮುಖವನ್ನು ನೋಡಿದೆ, ಲೋಕದ ಕಣ್ಣನ್ನು ನೋಡಿದೆ. ಇವೆಲ್ಲ ಇದಕ್ಕೆ ಅಭ್ಯಸ್ತವಾಗಿವೆ. ಹಾಗಾಗಿ ಈ ಮನುಷ್ಯನಿಗೆ ಅಭ್ಯಸ್ತವಾದ ವಿಷಯಗಳನ್ನು ಇಟ್ಟುಕೊಂಡು ನಮ್ಮ ಮಟ್ಟಕ್ಕೆ ಇಳಿಸಿ ಜಗನ್ಮಾತೆಯ ಸ್ವರೂಪವನ್ನು ಮುಂದಿನ ನಾಮಗಳಲ್ಲಿ ವರ್ಣನೆ ಮಾಡ್ತಾರೆ. ನಾನು ಅವತ್ತೇ ಹೇಳಿದ್ದೇನೆ, ಅವಳ ದಿವ್ಯ ರೂಪ ವಿರಾಟ್ ರೂಪ ಧ್ಯಾನಕ್ಕೆ ಕಷ್ಟ ಆದ್ದರಿಂದ ನಮ್ಮ ಮಟ್ಟಕ್ಕೆ ಇಳಿದು ಬಂದು ಹೇಳ್ತಾರೆ ಅಂತ. ಹಾಗೆ ಆ ಚಿದಗ್ನಿಕುಂಡ ಸಂಭೂತ ಎನ್ನುವಂತಹ ನಾಮ ಧ್ಯಾನಕ್ಕೆ ಕಷ್ಟ ಆದ್ದರಿಂದ ಅದನ್ನು ಸುಲಭವಾಗಿ ನಮಗೆ ನಿಲುಕುವ ಹಾಗೆ ಈ ನಾಮಗಳಿಂದ ಹೇಳ್ತಾರೆ. ಜಗನ್ಮಾತೆಗೆ ಎಷ್ಟು ಕೈಯಿವೆ ಅಂದರೆ 4 ಕೈಗಳಿವೆ ಅಂತ ಅದನ್ನು ಈ ನಾಮ ಹೇಳುತ್ತೆ. ಚತುರ್ಬಾಹು ಸಮನ್ವಿತ, ಅಷ್ಟೇ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗ್ತದೆ. ಬಾಹು ಅಂದರೆ ತೋಳು, 4 ತೋಳುಗಳಿಂದ ಕೂಡಿದ್ದಾಳೆ. ಯಾಕೆ ಅಂದರೆ ಈ ಭಂಡಾಸುರ ಎನ್ನುವಂಥ ರಾಕ್ಷಸ ಇದ್ದ ಅಂತ ನಾನು ಹೇಳಿದ್ದೇನೆ. ಬರೇ ಭೂತಕಾಲ ಅಷ್ಟೇ ಅಲ್ಲ, ವರ್ತಮಾನ ಕಾಲವೂ ಹೌದು ಅಂತ ನಿನ್ನೆ ನಾನು ಹೇಳಿದ್ದೇನೆ. ಈಗಲೂ ಸಹ ಇದ್ದಾರೆ ಅಂಥವರು ಅಂತ. ಇಂಥ ರಾಕ್ಷಸರನ್ನು ಸಂಹರಿಸೋದಕ್ಕೋಸ್ಕರ ಮತ್ತು ದೇವತೆಗಳಿಗೆ ಅಭಯವನ್ನು ನೀಡೋದಕ್ಕೋಸ್ಕರ ದೇವಿಗೆ 2 ರೂಪಗಳಿವೆ. ವಿಶೇಷವಾಗಿ ಒಂದು ಸಾಮಾನ್ಯ ರೂಪ, ಅಂದರೆ ನಮ್ಮ ಹಾಗೆ ಇರುವಂಥ ಕರಚರಣಾದಿ ಅವಯವಗಳಿಂದ ಕೂಡಿದಂತಹ ರೂಪ, ನಮಗೆ ಧ್ಯಾನಕ್ಕೆ ನಿಲುಕುವಂತಹದ್ದು. ಇನ್ನೊಂದು ವಿಶೇಷ ರೂಪ, ಅದು ಅನಾದಿ ಅನಂತ, ಅದನ್ನು ಬ್ರಹ್ಮ, ಆತ್ಮ, ಪರಮಾತ್ಮ, ಚಿನ್ಮಯಿ ಹೀಗೆಲ್ಲ ಕರೀತಾರೆ. ಈ ರೂಪ ನಮ್ಮಂಥವರಿಗೆ ನಿಲ್ಕೋದಿಲ್ಲ, ಜ್ಞಾನಿಗಳಿಗೆ ಇದು ಸಾಧ್ಯ. ನಾವು ಜ್ಞಾನಿಗಳು ಅಲ್ಲದೇ ಇದ್ದದ್ರಿಂದ ನಮ್ಮಂಥವರಿಗೋಸ್ಕರ ಆ ಸಗುಣ ರೂಪವನ್ನು, ಪುರಾಣ ಪ್ರಸಿದ್ಧವಾದ ಕರಚರಣಾದಿ ಅವಯವಗಳನ್ನು ಇರಿಸಿಕೊಂಡು ನಮಗೆ ಆಕೆಯ ಸ್ವರೂಪವನ್ನು ಹೇಳ್ತಾರೆ. ಆದರೆ ಈ ರೂಪವನ್ನು ಧ್ಯಾನ ಮಾಡಿದ್ರೂ ಸಹ ಅದು ಸಲ್ಲೋದು ಮಾತ್ರ ನಿರ್ಗುಣ ನಿರಾಕಾರವಾದ ಆ ಆಕಾರಕ್ಕೇನೆ, ಆ ಸ್ವರೂಪಕ್ಕೇನೆ. ಈಗ ನಮಗೆ ಸಿಹಿಯ ಅನುಭವ ಆಗಬೇಕು. ಸಿಹಿಯ ಅನುಭವ ಆಗಬೇಕು ಅಂದರೆ ಸಿಹಿ ಅನ್ನೋದೇ ಯಾವುದಾದ್ರು ಒಂದು ವಸ್ತು ಸಿಗ್ತದೆಯೋ ಹೇಗೆ? ಒಂದು ಕ್ಷಣಕಾಲ ವಿಚಾರ ಮಾಡಿ. ಇಲ್ಲ, ಆ ಸಿಹಿಯನ್ನು ಹಾಕಿ ಮಾಡಿದ ತಿಂಡಿಯನ್ನು ನಾವು ತಿಂತೇವೆ. ಆ ತಿಂಡಿಗೆ ಆಕಾರ ಉಂಟೋ ಇಲ್ವೋ? ಉಂಟು. ಆ ಸಿಹಿಯನ್ನು ಹಾಕಿ ಮಾಡಿದ ತಿಂಡಿಯನ್ನು ತಿಂದಾಗ ನಮಗೆ ಆ ಸಿಹಿಯ ಅನುಭವ ಆಗ್ತದೆಯೋ ಇಲ್ವೋ? ಆಗ್ತದೆ. ಹಾಗೇನೆ ಈ ಸಗುಣ ರೂಪವನ್ನು ಚಿಂತನೆ ಮಾಡಿದ್ರೂ ಸಹ ಅದು ಕೊನೆಗೆ ಹೋಗಿ ಸೇರುವುದು ಎಲ್ಲಿ ಕೇಳಿದ್ರೆ ಆ ನಿರ್ಗುಣ ನಿರಾಕಾರವಾದಂತಹ ತತ್ವಕ್ಕೇನೆ. ಇದು ಒಂದು ಅರ್ಥ ಇಟ್ಕೊಳ್ಳಿ. ಇನ್ನೊಂದು ವೇದಾಂತದ ಹಿನ್ನೆಲೆಯಲ್ಲಿ ನೀವು ಉದಾಹರಣೆ ಕೊಡ್ತೇನೆ ಅರ್ಥ ಮಾಡಿಸೋದಕ್ಕೋಸ್ಕರ. ಮಬ್ಬುಗತ್ತಲೆಯಲ್ಲಿ ಒಂದು ಹಗ್ಗದ ತುಂಡು ಬಿದ್ದಿದೆ, ಗೊತ್ತಿಲ್ಲದೆ ಹಾವು ಅಂತ ಅಂದ್ಕೊಂಡು ಭ್ರಮೆಗೆ ಒಳಗಾಗ್ತಾನೆ ಮನುಷ್ಯ. ಗಾಬರಿಯಾದ, ಪಕ್ಕದವ್ರನ್ನ ಕೇಳ್ದ. ಅವರು ಜ್ಯೋತಿಷಿಗಳಾಗಿದ್ದರು. ಹೌದಪ್ಪ, ನಿನಗೇನೋ ಈ ನಾಗನ ಕಾಟ ಇದೆ, ಒಂದು ಪೂಜೆ ಮಾಡಿಬಿಡು ಅದಕ್ಕೆ ಅಂತಂದರು. ಅಂದ್ಕೊಳ್ಳಿ, ಆ ಹಾವಿಗೆ ಪೂಜೆ ಮಾಡ್ದ. ಈಗ ಆ ಹಾವಿಗೆ ಮಾಡಿದ ಪೂಜೆ ಸಲ್ಲುವುದು ಯಾವುದಕ್ಕೆ? ಹಗ್ಗಕ್ಕೆ ಅಲ್ವಾ? ಹಾಗೇನೆ ಈ ಎಲ್ಲ ಕಲ್ಪಿತವಾದ ರೂಪ, ಹಗ್ಗದಲ್ಲಿ ಹಾವು ಹೇಗೆ ಕಲ್ಪಿತವೋ ಈ ಎಲ್ಲ ರೂಪಗಳು ಸಹ ಕಲ್ಪಿತವೇ ನಮಗೋಸ್ಕರ. ಈ ಕಲ್ಪಿತವಾದ ರೂಪಕ್ಕೆ ಮಾಡಿದ ಪೂಜೆಯೋ ಪುನಸ್ಕಾರವೋ ಅದು ಸೇರುವುದು ಅಕಲ್ಪಿತವಾದ ಶುದ್ಧ ಚೈತನ್ಯಕ್ಕೇನೆ. ಈ ರೂಪವನ್ನು ನಮಗೋಸ್ಕರ ನಾವು ಕಲ್ಪಿಸಿಕೊಂಡಿದ್ದು, ಅಂದರೆ ಋಷಿಗಳು ನಮಗೋಸ್ಕರ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಗುಣ ರೂಪವನ್ನು ಧ್ಯಾನ ಮಾಡುವುದು ತಪ್ಪಲ್ಲ.
ಅದು ಸಹ ಹೋಗಿ ಸೇರುವುದು, ಪೂಜಿಸಿದರೆ ಅದು ಪೂಜೆ ಸಲ್ಲುವುದು ಅದಕ್ಕೇನೆ, ನಿರ್ಗುಣವಾದಂತಹ ರೂಪಕ್ಕೇನೆ. ಆದರೆ ಪ್ರಾಥಮಿಕ ಹಂತದಲ್ಲಿ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ರೂಪ ಜ್ಞಾನಿಗಳು ಅದನ್ನು ಮಾಡ್ತಾರೆ, ಸಂಸಾರಿಗಳಂತ ನಮಗೆ ಕಷ್ಟ. ಅದಕ್ಕೋಸ್ಕರ ಆಕೆಗೆ 4 ಕೈಗಳಿವೆ ತಂದ್ಕೊಳಪ್ಪ. ಈಗ ನಮಗೆ ಗೊತ್ತಾಗೋಯ್ತು ಇವಾಗ, ನಮ್ಮ ಹಾಗೆ 2 ಕೈ, 2 ಕೈ ಹಿಂದಿದೆ ಅಂತ ಅಷ್ಟು ಹೇಳ್ಬಿಟ್ರೆ ಸಾಕು ನಮಗೆ. ಯಾಕೆ ನಮಗೆ ನೋಡಿ ನೋಡಿ ಅಭ್ಯಾಸ ಇರುತ್ತಲ್ಲ ಅಂತ. ಇಷ್ಟು ಆದಮೇಲೆ ಈಗ 4 ಕೈಗಳಿವೆ ಅಂತ ಆದಮೇಲೆ ಆ ಕೈಗಳಿಗೆ ಕೆಲಸ ಇರಬೇಕೋ ಬೇಡ? ಅದಕ್ಕೋಸ್ಕರ ಮುಂದಿನ 4 ಶಬ್ದಗಳಲ್ಲಿ ಒಂದೊಂದು ಕೈಯಲ್ಲಿ ಏನೇನು ಆಯುಧವನ್ನು ಹಿಡಿದಿದ್ದಾಳೆ ಅನ್ನೋದನ್ನು ಹೇಳ್ತಾಳೆ. ರಾಗಸ್ವರೂಪ ಪಾಷಾಢ್ಯ ಅಂತ ಉಂಟು. ಇಲ್ಲೊಂದು ಸಣ್ಣ ಪಾಠದ ವಿಷಯವನ್ನು ನಾನು ಹೇಳಬೇಕು. ಕೆಲವು ಪ್ರತಿಗಳಲ್ಲಿ ಈ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಎನ್ನುವಂಥ ಈ 2 ನಾಮಗಳನ್ನು ಸೇರಿಸಿ ಒಂದೇ ನಾಮವಾಗಿ ಮಾಡಿದ್ದು ಉಂಟು. ಯಾಕೆ ಹೀಗೆ ಕೇಳಿದರೆ, ಈ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಎನ್ನುವಂಥದ್ದು ಆಕೆಯ ಮುಂದಿನ ಕೈಗಳಲ್ಲಿ ಹಿಡಿದಂಥ ಆಯುಧಗಳ ವಿಷಯ. ಹಾಗಾಗಿ 2 ಕೈಯಲ್ಲಿರುವ ಆಯುಧವನ್ನು ಸೇರಿಸಿ ಒಟ್ಟಿಗೆ ಹೇಳಿದ್ದಾರೆ. ಮತ್ತೆ ಇನ್ನು ಹಿಂದುಗಡೆ ಇರುವಂಥ 2 ಕೈಯಲ್ಲಿ ಇರುವಂಥ ಆಯುಧಗಳನ್ನು ಸೇರಿಸಿ ಒಂದೇ ನಾಮದಲ್ಲಿ ಹೇಳಿದ್ದಾರೆ. ಆಯುಧಗಳು 4, ನಾಮಗಳು ಮಾತ್ರ 2. ಆದರೆ ಭಾಸ್ಕರರಾಯರು ಇದನ್ನು ಸಪರೇಟ್ ಆಗಿ ಹೇಳಿದ್ದಾರೆ. 1 ಕೈ 1 ಆಯುಧ ಅಂತ. ನಮಗೆ ನೆನ್ಪಿಟ್ಕೊಳ್ಳೋ ದೃಷ್ಟಿಯಿಂದ ಇದು ಹೆಚ್ಚು ಅನುಕೂಲ. ಹಾಗಾಗಿ ರಾಗಸ್ವರೂಪ ಪಾಷಾಢ್ಯಾಯೈ ನಮಃ ಅಂತ. ಈ 4 ಕೈಗಳಲ್ಲಿ ಆಯುಧಗಳ ಕ್ರಮ ಹೇಗಿದೆ ಅಂತಂದರೆ, ಆಕೆಯ ಕೈಯಲ್ಲಿ ಒಂದು ಪಾಶ ಉಂಟಂತೆ. ಪಾಶ ಅಂದರೆ ರೋಪ್ ಅಂತ ಇಟ್ಕೊಳ್ಳಿ. ಅದು ಈ ಲೋಕದ ಹಗ್ಗದ ಹಾಗಿರುವಂತಹ ಆಯುಧ ಅಲ್ಲ. ಅದು ಯಾವ ಹಗ್ಗ ಕೇಳಿದರೆ ರಾಗಸ್ವರೂಪ ಪಾಶ. ರಾಗ ಅಂದರೆ ಏನು ನಮ್ಗೆ ಗೊತ್ತಾಗೋದಿಲ್ಲ. ಹಂಗಂದರೆ ಅದರ ಇನ್ನೊಂದು ಪ್ರಿಪೋಸಿಷನ್ ಸೇರಿಸೋಣ, ಅನುರಾಗ ಅಂತ. ಆಗ ಅರ್ಥ ಆಗ್ತದೆ ಅಲ್ವಾ? ಅನುರಾಗ ಅಂದ್ರೆ ಏನು? ಮತ್ಪುನಃ ರಕ್ತಿ, ಅನುರಕ್ತಿ. ಅದು ಅರ್ಥ ಆಗದಿದ್ರೆ ಅಟ್ಯಾಚ್ಮೆಂಟ್ ಅಂತ ಇಟ್ಕೊಳ್ಳಿ. ಈ ಅಟ್ಯಾಚ್ಮೆಂಟ್ ಎನ್ನುವಂಥದ್ದೇ ನಮ್ಮನ್ನ ಬಂಧಿಸುವಂಥ ಒಂದು ಮಹಾಪಾಶ. ಅದಕ್ಕೋಸ್ಕರ ರಾಗವೇ ಪಾಶ ಅಲ್ಲ ಅಂತ ಹೇಳುವ ಧೈರ್ಯ ಪ್ರಾಯಶಃ ನಮಗೆ ಯಾರಿಗೂ ಇಲ್ಲ. ಆ ಹಗ್ಗದಿಂದ, ಆ ಹೊರಗಡೆಯಿಂದ ಲೋಕದ ಪಾಶದಿಂದ ನಮ್ಮನ್ನು ಬಿಗಿದ್ರೆ ನಾವು ಅದನ್ನು ಕತ್ತಿಸ್ಕೊಳ್ಳೋಕ್ಕಾಗತ್ತೆ. ಆದರೆ ಈ ಪಾಶದಿಂದ ಬಂಧಿಸಲ್ಪಟ್ರೆ 16 ಜನ್ಮ ಕಳೆದು ಸಹ ಅದನ್ನು ಕತ್ತಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ರಾಗ ಎನ್ನುವಂಥ ಪಾಶ ಉಂಟಲ್ಲ, ಇದು ತುಂಡರಿಸಲಿಕ್ಕೆ ಆಗದೇ ಇರುವ ಪಾಶ ಅಲ್ರಿ. ನಮ್ಮ ಹಣೆ ಬರ, ನಮ್ಮ ಹತ್ರನಂತೂ ಇದನ್ನು ತುಂಡರಿಸ್ಕೊಳಕ್ಕಾಗೋಲ್ಲ. ಹೋಗಿ ದೇವಿ ಕೈಯಲ್ಲೂ ಇದಿರ್ಬೇಕಾ? ಅವಳಿಗೂ ಅದು ಉಂಟಾ ಅಂತಂದ್ರೆ ನೋ, ಹಾಗರ್ಥ ಅಲ್ಲ. ಅವಳು ಆ ಪಾಶವನ್ನ ಯಾಕೆ ಹಿಡ್ಕೊಂಡಿದ್ದಾಳೆ ಅಂದ್ರೆ, ನೋಡಪ್ಪ, ನಿನ್ನ ಮನಸ್ಸಲ್ಲಿರುವಂಥ ರಾಗವಕ್ಕೆ ಹೊರಮುಖವಾಗಿ ನಾನು ಪಾಶ ತೋರಿಸ್ತಾ ಇದ್ದೇನೆ. ನೀನು ನನ್ನನ್ನ, ಈ ಅವಯವವನ್ನ, ಅಂದರೆ ನಾನು ಯಾವ ಕೈಯಲ್ಲಿ ಆಯುಧವನ್ನು ಹಿಡಿದಿದ್ದೇನೋ ಈ ಆಯುಧವನ್ನು ನೀನು ನಿರಂತರ ಚಿಂತನೆ ಮಾಡಿದರೆ ಈ ಪಾಶಕ್ಕೆ ಮೂಲವಾದ ಒಳಗಿನ ರಾಗ ಏನಾಗತ್ತೆ? ಕಡಿಮೆ ಆಗತ್ತೆ. ಜಗನ್ಮಾತೆ ಕೈಯಲ್ಲಿ ಆಯುಧ ಇದ್ರೆ ನಮಗೇನು ಲಾಭ ಅಂದರೆ, ಆ ರಾಗಸ್ವರೂಪವಾದ ಪಾಶವನ್ನು ಚಿಂತನೆ ಮಾಡಿದ್ರಿಂದ ನಮ್ಮೊಳಗಡೆ ಇರುವಂಥ ರಾಗ ಕಡಿಮೆ ಆಗತ್ತೆ. ಅದಕ್ಕೋಸ್ಕರ ಅದನ್ನು ಧ್ಯಾನ ಮಾಡಬೇಕು. ಹೀಗೆ ಹಾಗಾಗಿ ರಾಗಸ್ವರೂಪ ಪಾಷಾಢ್ಯ ಅಂತ. ಇದು ಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳಬೇಕು ಅಂದರೆ, ಈ ಅನುರಾಗ ಅನ್ನೋದುಂಟಲ್ಲ, ಇದು ನಮಗೆ ಒಂದು ಜನ್ಮದ್ದಲ್ಲ, ಜನ್ಮ ಜನ್ಮಾಂತರದಿಂದ ಬಂದಿರುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಎನ್ನುವಂಥದ್ದು ಒಂದು ರೀತಿಯ ಕ್ಯಾರಿ ಬ್ಯಾಗ್ ಇದ್ದ ಹಾಗೇನೆ ಅಂತ. ಇದರೊಳಗೆ ನಾವು ಯಾವುದನ್ನು ಹಾಕಬಾರದೋ ಅದನ್ನೇ ಹೆಚ್ಚೆಚ್ಚಾಗ್ತಾ ಇರ್ತೇವೆ. ಆಮೇಲೆ ಕೊನೆಗೆ ಅದನ್ನೇ ತೊಗೊಂಡು ಹೋಗ್ತಾ ಇರ್ತೇವೆ. ಬಿಡ್ಲಿಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೋಸ್ಕರ
ಕೆಲವು ಜನರಿಗೆ ನೋಡಿ ಹುಟ್ಟುಡ್ತಾನೆ ರಾಗ, ಮತ್ತೆ ಬೆಳೀತಾನೆ ಹೋಗ್ತದೆ ಅಷ್ಟೇ ಹೊರತನೂ ಸಹ ಕಡಿಮೆ ಆಗೋದಿಲ್ಲ. ನಾನು, ನನ್ನವರು, ನಮ್ಮ ಕಡೆಯವರು, ನಮ್ಮ ಪೈಕಿಯವರು ಅಂತ. ಇದೇನಿದು ರಾಗ ಅಲ್ವಾ? ಹೀಗೆ ನಾವು ಎಷ್ಟೆಷ್ಟು ಈ ಭಾವನೆಯನ್ನು ಬೆಳೆಸ್ಕೊಳ್ತೇವೋ ಒಳಗಡೆಯಿಂದ ಅಷ್ಟಷ್ಟು ನಾವು ಆತ್ಮವಿಚಾರದಿಂದ ದೂರ ಸರಿತೇವೆ. ಹಾಗಾಗಿ ಈ ರಾಗರೂಪವಾದಂತಹ ಪಾಶವನ್ನು ಕತ್ತರಿಸಿಕೊಳ್ಬೇಕು ಅಂತಾದರೆ, ಅಂದರೆ ಅಟ್ಯಾಚ್ಮೆಂಟನ್ನು ಬಿಟ್ಟು ಡಿಟ್ಯಾಚ್ಮೆಂಟ್ ಕಡೆ ಹೋಗಬೇಕು ಅಂದರೆ ಜಗನ್ಮಾತೆಯ ಕೈಯಲ್ಲಿರುವಂತಹ ಈ ಪಾಶವನ್ನು ಯೋಚಿಸು, ಚಿಂತನೆ ಮಾಡು. ಹಾಗಾಗಿ ರಾಗಸ್ವರೂಪ ಪಾಷಾಢ್ಯಾಯೈ ನಮಃ ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಯಾಕೆಂದ್ರೆ ನಾವಿನ್ನು 3 ಆಯುಧ ನೋಡ್ಬೇಕಲ್ಲ. ಮತ್ತೆ 9ನೇ ನಾಮ ಕ್ರೋಧಾಕಾರಾಂಕುಶೋಜ್ವಲ. ಈಗ ಅವಳ ಕೈಯಲ್ಲಿ ಈ ನಾಮಕ್ಕೆ ಸಂಬಂಧಪಟ್ಟ ಒಂದು ಮಾತು, ಈ ರಾಗರೂಪವಾದಂಥ ಪಾಶ ಎನ್ನುವಂಥ ಆಯುಧ ಉಂಟಲ್ಲ, ಅದನ್ನು ತನ್ನ ಮುಂಭಾಗದ ಎಡಗೈಯಲ್ಲಿ ಹಿಡಿದಿದ್ದಾಳೆ ಅವಳಿಗೆ ರೋಪನ್ನು. ಈಗ ಮುಂದೆ 9ನೇ ನಾಮದಲ್ಲಿ ಕ್ರೋಧಾಕಾರಾಂಕುಶೋಜ್ವಲ, ಇದು ಕ್ರೋಧ ಎನ್ನುವಂತಹ ಅಂಕುಶವನ್ನು ಹಿಡಿದಿದ್ದಾಳೆ, ಉಜ್ವಲವಾದಂತಹ ರೂಪದಿಂದ ಬೆಳಗ್ತಾ ಇದ್ದಾಳೆ. ಇದನ್ನು ಯಾವ ಕೈಯಲ್ಲಿ ಹಿಡಿದಿದ್ದಾಳೆ ಅಂದರೆ ತನ್ನ ಮುಂದುಗಡೆಯ ಬಲಗೈಯಲ್ಲಿ ಹಿಡಿದಿದ್ದಾಳೆ. ಅಂದರೆ ಈ ಮುಂಭಾಗದ 2 ಕೈಗಳಿಗೂ ನಾವು ಆಯುಧ ಕೊಟ್ಬಿಟ್ವಿ, ಇವಾಗ 2 ಆಯ್ತು. ಇನ್ನು ಏನಿದ್ರು ಹಿಂಭಾಗದ ಕೈಯಲ್ಲಿರುವಂತಹದ್ದು. ಅದರ ವರ್ಣನೆ ಹೇಗೆ ಅಂದರೆ ಕ್ರೋಧವೇ ಆಕಾರಗೊಂಡಂಥ ಒಂದು ಅಂಕುಶ. ಅಂಕುಶ ಅಂದರೆ ಗೊತ್ತು, ಈ ಮಾವುಟಿಕನ ಕೈಯಲ್ಲಿ ಇರುತ್ತಲ್ಲ, ಆನೆಗೆ ಹಾಕಿ ಅದನ್ನು ತಿವಿತಾನೆ, ಕಂಟ್ರೋಲಿಗೆ ತರ್ತಾನೆ. ಹಾಗೆ ಜಗನ್ಮಾತೆ ಕೈಯಲ್ಲಿ ಒಂದು ಅಂಕುಶ ಉಂಟಂತೆ. ಯಾವುದು ಅಂಕುಶ ಅಂದರೆ ಕ್ರೋಧವೇ ಅಂಕುಶ. ಯಾಕೆ ಕ್ರೋಧವನ್ನು ಅಂಕುಶಕ್ಕೆ ಹೋಲಿಸ್ತಾರೆ ಅಂದರೆ, ಈ ಅಂಕುಶ ಹಾಕಿ ಇರಿಸ್ಕೊಂಡವನಿಗೆ ಎಷ್ಟು ನೋವಾಗುತ್ತೋ ಈ ಕೋಪವೂ ಹಾಗೆ. ನಾವು ಯಾರ ಮೇಲೆ ಕೋಪಿಸಿಕೊಳ್ತೇವೋ ಅವರಿಗೆ ಅನ್ಯಾಯ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ, ಕೋಪಿಸಿಕೊಂಡವನಿಗಂತೂ ಅನ್ಯಾಯ ಆಗುವುದು ಶತಸಿದ್ಧ. ಹಾಗಾಗಿ ಇದೊಂದು ಅಂಕುಶ ಅವನನ್ನು ತಿವಿತಾ ಇರುತ್ತೆ. ಎಷ್ಟೆಷ್ಟು ಸಿಟ್ಟಿಗೆ ಒಳಗಾಗ್ತಾನೋ ಅಷ್ಟೆಷ್ಟು ಅಧ್ಯಾತ್ಮ ವಿಚಾರದಿಂದ ದೂರ ಸರಿತಾನೆ. ಯಾಕೆಂದರೆ ಈ ಸಿಟ್ಟನ್ನು ಸಾಮಾನ್ಯವಾಗಿ ಬೆಂಕಿಗೆ ಹೋಲಿಸ್ತಾರೆ. ಸಿಟ್ಟು ಅಗ್ನಿಗೆ ಸಮಾನ ಅಂತ. ಅಗ್ನಿ ಏನು ಮಾಡುತ್ತೆ ಅಂದರೆ, ನೀವೆಲ್ಲರೂ ತಗೊಂಡೋಗಿ ಇಡ್ರಿ, ಯಾವ ಜಾಗದಲ್ಲಿ ಅದು ಇಡ್ತೀರೋ ಆ ಜಾಗವನ್ನು ಮೊದಲು ತಿನ್ನತ್ತೆ. ಅದು ಅದರ ಸ್ವಭಾವ ಅಲ್ವಾ? ಹಾಗೇನೆ ಯಾವ ಮನಸ್ಸಿನಲ್ಲಿ ಸಿಟ್ಟು ಅಂದರೆ, ಸಿಟ್ಟು ಎನ್ನುವಂತಹದ್ದು ಮನಸ್ಸಿನ ಒಂದು ತರಹದ ಚಿತ್ತವೃತ್ತಿ, ಅದು ಅಲೆ, ಮನಸ್ಸಿನ ಸ್ಥಿತಿ. ಅದು ಮನಸ್ಸಿನಲ್ಲಿ ಉಂಟಾದಾಗ ಆ ಕ್ರೋಧ ಮೊದಲು ತಿನ್ನುವುದು ಯಾವುದನ್ನ? ನಮ್ಮ ಮನಸ್ಸನ್ನೇ. ಹಾಗಾಗಿ ಅವನಿಗೆ ನಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಮಗಂತೂ ನಷ್ಟ ಆದದ್ದು ಸುಳ್ಳಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಕ್ರೋಧ ಎನ್ನುವಂಥದ್ದು ಅಂಕುಶ. ಹಾಗಾಗಿ ನಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಬಯಸುವವರು ಜಗನ್ಮಾತೆಯ ಕೈಯಲ್ಲಿರುವಂಥ ಈ ಅಂಕುಶವನ್ನು ಧ್ಯಾನಿಸಬೇಕು ಅನ್ನುವಂಥದ್ದು. ಇದನ್ನು ಶಾಸ್ತ್ರ ಹೀಗೆ ಹೇಳುತ್ತೆ, ಪಾಶಾಂಕುಶವು ತದೀಯವುತು ರಾಗದ್ವೇಷಾತ್ಮಕವು ಸ್ಮೃತವು ಅಂತ. ಪಾಶ, ಅಂಕುಶ ಮುಂದಿರುವಂಥವುಗಳು. ಮತ್ತೆ ಇವು ಹೇಗೆ ಕೇಳಿದರೆ, ಆ ರಾಗವೇ ಪಾಶ ಆಯಿತು, ಅದಾದಮೇಲೆ ದ್ವೇಷವೇ, ಅಹಂಕಾರವೇ ಮುಂದುವರೆದೇನಾಯ್ತು ಕೇಳಿದರೆ ಅಂಕುಶ ಆಯಿತು. ಹಾಗಾಗಿ ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಏಳುವಂತಹ ಅಲೆಗಳು. ಇವುಗಳನ್ನೇ ಜಗನ್ಮಾತೆ ತನ್ನ ಕೈಯಲ್ಲಿ ಆಯುಧಗಳ ರೂಪದಲ್ಲಿ ಧಾರಣೆ ಮಾಡಿದ್ದಾಳೆ. ಯಾಕೆ ಧಾರಣೆ ಮಾಡಿದ್ದಾಳೆ ಅಂದರೆ, ನೋಡಪ್ಪ, ನಿನ್ನ ಮನಸ್ಸಿನಲ್ಲಿ ಇವು ಹೇಳ್ತಾ ಇವೆ, ಹಾಗೆ ಎದ್ದಂತಹ ರಾಗದ ಮತ್ತು ಅಹಂಕಾರದ ಸ್ವರೂಪವೇ ನನ್ನ ಕೈಯಲ್ಲಿ ಆಯುಧಗಳಾಗಿವೆ. ಅದನ್ನು ನೀನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ನನ್ನ ಕೈಯಲ್ಲಿರುವಂತಹ ಇವುಗಳನ್ನು ಧ್ಯಾನ ಮಾಡು, ಅಲ್ಲಿ ಅವು ಕಡಿಮೆ ಆಗ್ತವೆ ಅಂತ.
ಇಷ್ಟು ಹಿನ್ನೆಲೆಯಲ್ಲಿ 2 ಆಯುಧಗಳನ್ನು ನೋಡಿದ್ವಿ ನಾವು. ಮತ್ತೆ ಹಿಂಭಾಗದ ಕೈಗೆ ಹೋಗಬೇಕು. ಇವಾಗ 10ನೆಯ ನಾಮ ಮನೋರೂಪೇಕ್ಷು ಕೋದಂಡ. ಮನೋರೂಪವಾದಂತಹ ಕಬ್ಬಿನ ಬಿಲ್ಲನ್ನು ಕೈಯಲ್ಲಿ ಧಾರಣೆ ಮಾಡಿದವಳು ಅನ್ನೋದು ಅದಕ್ಕೆ ಅರ್ಥ. ಇಕ್ಷು ಅಂದರೆ ಕಬ್ಬು ಅಂತ, ಕೋದಂಡ ಅಂದರೆ ಧನಸ್ಸು ಅಂತ ಅರ್ಥ. ಸಾಮಾನ್ಯವಾಗಿ ರಾಮನನ್ನು ಹೇಳಬೇಕಿದ್ರೆ ಕೋದಂಡಪಾಣಿ ಅಂತ ಹೇಳ್ತೇವಲ್ಲ ನಾವು, ಅಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಈ ಶಬ್ದ ಇದೆ. ಜಗನ್ಮಾತೆಯ ಕೈಯಲ್ಲಿ ಒಂದು ಬಿಲ್ಲುಂಟು. ಅದು ಯಾವ ಬಿಲ್ಲು ಅಂತಂದರೆ ನಮ್ಮ ಮನಸ್ಸೇ ಅವಳ ಕೈಯಲ್ಲಿ ಬಿಲ್ಲಾಗಿ ಇದೆಯಂತೆ. ಯಾಕೆ ಈ ಮನಸ್ಸನ್ನು ಬಿಲ್ಲಿಗೆ ಹೋಲಿಸ್ತಾರೆ? ಅದೇನು ಸಾಮಾನ್ಯ ಬಿಲ್ಲಲ್ಲ, ಕಬ್ಬಿನ ಜಿಲ್ಲೆಯಿಂದ ಮಾಡಿದ ಬಿಲ್ಲು. ಯಾಕೆ ಕಬ್ಬಿಗೆ ಹೋಲಿಸ್ತಾರೆ? ಈಗ ತಾನೇ ನಾನೊಂದು ಶಬ್ದ ಹೇಳಿದೆ ನೋಡಿ, ನಮ್ಮ ಮನಸ್ಸು ಎನ್ನುವಂತಹದ್ದು ಒಂದು ಸಂಸ್ಕಾರದ ಚೀಲ. ಆ ಮನಸ್ಸಿನಲ್ಲಿ ಬರುವಂತಹ ದುರಾಲೋಚನೆಗಳಾದರೂ ಅವೆಲ್ಲವೂ ನಮಗೆ ತುಂಬ ಇಷ್ಟವೇ. ಯಾಕೆಂದ್ರೆ ನಮ್ಮ ಮನಸ್ಸಿಂದ ಬಂದಿದ್ದಲ್ವ ಅವು, ಹೌದು ತಾನೆ? ಹಾಗೆ ಅದಕ್ಕೆ ದೃಷ್ಟಾಂತ ಏನು ಕೇಳಿದರೆ ಕಬ್ಬಿನ ಜಿಲ್ಲೆ. ಕಬ್ಬಿನ ಜಿಲ್ಲೆಯಲ್ಲಿ ಬುಡದಿಂದ ಹಿಡಿದು ಕೊನೆಯವರೆಗೂ ಸಹ ರಸವೇ ತುಂಬಿರ್ತದೆ, ಸಿಹಿಯಾದ ರಸ. ಅದು ಎಷ್ಟು ಸಿಹಿಯೋ ಈ ನಮ್ಮ ಮನಸ್ಸು ಎನ್ನುವಂಥ ಕಬ್ಬಿನಲ್ಲಿರುವಂಥ ಎಲ್ಲ ಸದಾಲೋಚನೆ ದುರಾಲೋಚನೆ ಎಲ್ಲವೂ ಸಹ ನಮಗೆ ಅಷ್ಟೇ ಸಿಹಿ. ಸದಾಲೋಚನೆ ಕಡಿಮೆ ಅಲ್ವಾ? ಹಾಗಾಗಿ ಈ ಮನಸ್ಸನ್ನು ಕಬ್ಬಿಗೆ ಹೋಲಿಸ್ತಾರೆ ಒಂದು. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ಯಾಕೆ ಮನಸ್ಸನ್ನು ಕಬ್ಬಿಗೆ ಹೋಲಿಸ್ತಾರೆ ಅಂದರೆ, ಕಬ್ಬು ನಾವು ಬಗ್ಗಿಸಿದರೆ ಬಗ್ಗತ್ತೆ ಅದು. ಹಾಗೆ ನಮ್ಮ ಮನಸ್ಸು ಸಹ ಕೆಲವು ಸಲ ಬಗ್ಗತ್ತೆ, ಮತ್ತು ಜಾಸ್ತಿ ಬಗ್ಗಿಸ್ಲಿಕ್ಕೆ ಹೋದರೆ ಅದು ಮುರಿದು ಹೋಗ್ಬಿಡುತ್ತೆ ಅಲ್ವಾ? ಅದು ಹೇಗೆ ಅಂದರೆ ಒಂಥರ ಈ ತುಂಟಾಟಿಕೆಯ ಮಕ್ಕಳನ್ನು ಸರಿಪಡಿಸುವ ಹಾಗೆ ಮಾಡಬೇಕು. ಕೆಲವು ಸಲ ಅದು ಕೇಳಿದ್ದು ಕೊಡಬೇಕು, ಮತ್ತು ಕೆಲವು ಸಲ ಅದನ್ನು ನಿಗ್ರಹಿಸಬೇಕು, ಕೆಲವು ಸಲ ಅದನ್ನು ಉಪವಾಸ ಹಾಕಬೇಕು, ಮತ್ತು ಕೆಲವು ಸಲ ಅದಕ್ಕೆ ಏನನ್ನು ಕೊಡದೇನೆ ಅದನ್ನು ಬಗ್ಗಿಸಬೇಕು. ಹೀಗೆ ತೀರಾ ಒಂದೇ ಸಲ ಕಂಟ್ರೋಲ್ ಮಾಡ್ತೇನೆ ಅಂತ ಹೋದರೆ ಈ ಕೋಪಗೊಂಡು ಮಕ್ಕಳು ಮನೆ ಬಿಟ್ಟು ಹೋದಂಗೆ ಹೋಗೇ ಬಿಡುತ್ತದೆ ಅಂತ. ಹಾಗಾಗಿ ಮನಸ್ಸನ್ನು ನಿಗ್ರಹಿಸುವುದುಂಟಲ್ಲ, ಅದೊಂಥರ ಈ ಚಿಕ್ಕ ಮಕ್ಕಳನ್ನು ನಿಗ್ರಹಿಸಿದ ಹಾಗೆ. ಅದಕ್ಕೋಸ್ಕರಲೇ ಮನಸ್ಸನ್ನು ಕಬ್ಬಿನ ಜಿಲ್ಲೆಗೆ ಹೋಲಿಸ್ತಾರೆ. ಅದರ ಜೊತೆಗೆ ಈ ಕಬ್ಬಿನಲ್ಲಿ ಅಲ್ಲಲ್ಲಿ ಗಂಟುಗಳಿವೆ. ಆ ಗಂಟು ಅಲ್ಲದ ಭಾಗ ಮೆತ್ತಗಾಗಿರುತ್ತೆ, ಗಂಟಿನ ಭಾಗ ಗಟ್ಟಿಯಾಗಿರುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲೂ ಎಷ್ಟೋ ಗಂಟುಗಳಿವೆ. ಅದು ಏನು ಜನ್ಮ ಜನ್ಮಾಂತರದ ಗಂಟು ಅದು. ಆ ಗಂಟುಗಳು ಸುಮಾರಾಗಿ ಕರಗೋದಿಲ್ಲ ಅವು. ಅದಕ್ಕೋಸ್ಕರಲೇ ಈ ಗಂಟುಗಳಿಂದ ಕೂಡಿದಂಥ ಮನಸ್ಸನ್ನು, ಆ ಗಂಟುಗಳಿಂದ ಕೂಡಿದಂಥ ಕಬ್ಬಿನ ಜಿಲ್ಲೆಯನ್ನು ಬಿಲ್ಲಾಗಿ ಹಿಡಿದಂಥವಳನ್ನು ಧ್ಯಾನ ಮಾಡಬೇಕು. ಅದಕ್ಕೋಸ್ಕರ ಮನೋರೂಪ ಇಕ್ಷುಕೋದಂಡ ಅಂತ ಅದನ್ನು ವ್ಯಾಖ್ಯಾನಕಾರ ಹೇಳ್ತಾರೆ. ಮನೋಭವೇತ್ ಇಕ್ಷುಧನು ಅಂತ. ಮನಸ್ಸು ಅದು ಕಬ್ಬಿನ ಜಿಲ್ಲೆಯಿಂದ ಮಾಡಿದಂತಹ ಬಿಲ್ಲು ಇದ್ದ ಹಾಗೆ ಎನ್ನುವಂತಹದ್ದು. ಇಷ್ಟು ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಈ ಕೊಳಕು ವಿಚಾರಗಳ ಇಲ್ಲ ಅಂತಾದರೆ ಜಗನ್ಮಾತೆ ಈ ರೂಪವನ್ನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಅಂತ ಅನಿಸಿದರೆ ಅದನ್ನು ಧ್ಯಾನ ಮಾಡಬೇಕಾಗಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ. ಇದನ್ನು ಈ ಕಬ್ಬಿನ ರೂಪದ ಜಿಲ್ಲೆಯನ್ನು ಎಲ್ಲಿ ಹಿಡಿದಿದ್ದಾಳೆ ಅಂದರೆ ಹಿಂಭಾಗದ ಎಡಗೈಯಲ್ಲಿ ಹಿಡಿದಿದ್ದಾಳೆ ಅಂತ. ಇನ್ನು ಉಳಿದಿರುವಂತಹದ್ದು ಒಂದೇ ಒಂದು, ಅದು ಮತ್ತೆ ಹಿಂಭಾಗದ ಬಲಗೈಯಲ್ಲಿ. ಅಲ್ಲಿ ಏನುಂಟು ಹೇಳಿದರೆ, ಇಲ್ಲಿ ಧನಸ್ಸಿದ ಮೇಲೆ ಬರೇ ಧನಸ್ಸಿದ್ದು ಏನು ಪ್ರಯೋಜನ? ಹೇಳಿ, ಬಾಣಗಳಿರ್ಬೇಕೋ ಬೇಡ? ಹೌದು ತಾನೆ? ಮುಂದಿನ ನಾಮ ನೋಡಿ, ಪಂಚ ತನ್ಮಾತ್ರ ಸಾಯಕ. ಸಾಯಕ ಅಂದರೆ ಬಾಣಗಳು ಅಂತ ಅರ್ಥ ಸಂಸ್ಕೃತದಲ್ಲಿ. ಎಷ್ಟಿವೆ ಅಂದರೆ ಪಂಚ. ಜಗನ್ಮಾತೆಯ ಕೈಯಲ್ಲಿ 5 ಬಾಣಗಳಿವೆ. ಯಾವ್ಯಾವುದಪ್ಪ ಅಂದರೆ ತನ್ಮಾತ್ರ ಸಾಯಕ. ತನ್ಮಾತ್ರ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5
ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ. ಜಗನ್ಮಾತೆಯ ಕೈಯಲ್ಲಿರುವಂಥ ಬಾಣಗಳು ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕವಾದಂಥ ಬಾಣಗಳು. ಯಾಕೆ ಹೇಳ್ತಾರೆ ಇದನ್ನ ಅಂದರೆ, ಈ ಬಾಣ ತಾಗಿದ್ರೆ ನೋವಾಗುತ್ತೋ ಇಲ್ಲೋ ನಮಗೆ, ಅಲ್ವಾ? ಆಗತ್ತೆ. ಹಾಗೆ ಈ ಶಬ್ದ ಸ್ಪರ್ಶ ರೂಪ ರಸಗಳು ತಾಗಿದ್ರೂ ಅಷ್ಟೇ ನೋವಾಗುತ್ತೆ ಅಂತ. ಯಾರು ಈ 5 ಬಾಣಗಳ ಏಟಿಗೆ ಗುರಿಯಾಗೋದಿಲ್ವೋ ಅವರು ಹಾಯಾಗಿರ್ತಾರೆ. ಈ ಬಾಣಗಳು ಯಾರಿಗೆ ತಾಗ್ತವೋ ಮತ್ತವ್ರ ಮೇಲೆ ಹೇಳೋದಿಲ್ಲ. ಯಾಕೆ ಕೇಳಿದರೆ, ಈ ಭೌತಿಕ ಪ್ರಪಂಚದಲ್ಲಿ ಈ ಬಾಣಗಳಿಗೆ ತುತ್ತಾಗದೇ ಇರುವವರು ಬಹಳ ವಿರಳ. ಶಬ್ದ ನಮಗೆ ತುಂಬ ಇಷ್ಟ ಅಲ್ವಾ? ಅದು ಶಬ್ದ ಅಂದರೆ ಒಳ್ಳೆಯ ಶಬ್ದನಾದ್ರೂ ಇರ್ಬೋದು, ಕೆಟ್ಟ ಶಬ್ದನಾದ್ರೂ ಇರ್ಬೋದು, ಹೌದು ತಾನೆ? ಆ ಶಬ್ದವನ್ನು ನಾವು ಕೇಳೋದಿಲ್ಲ ಅಂತ ಅಂದರೆ ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಏನೂ ಕೆಲಸವೇ ಇಲ್ಲ. ಹಾಗಾಗಿ ಕೆಲವು ಜನರಿಗೆ ಯಾವಾಗಲೂ ಯಾರನ್ನೂ ಬೈತಾ ಇರುವ ಶಬ್ದ ಕೇಳೋದೇ ಇಷ್ಟ. ಯಾರೂ ಬೈಲಿಲ್ವ, ಇವರೇ ಇನ್ನೊಬ್ರು ಬೈದು ಅದನ್ನು ಕೇಳಿಸ್ಕೊಳ್ಳೋದು ಇಷ್ಟ. ಒಟ್ಟಾರೆ ನಾವು ಹುಟ್ಟಿದ ಅಂದಿನಿಂದ ಹಿಡಿದು ಕೊನೆಯವರೆಗೂ ಸಹ ಶಬ್ದದಲ್ಲಿ, ಶಬ್ದ ಪ್ರಪಂಚದಲ್ಲಿಯೇ ಇರ್ತೇವೆ ನಾವು. ಆದರೆ ನಾವು ಯಾವ ಶಬ್ದವನ್ನು ಸ್ವೀಕರಿಸಬೇಕು, ಯಾವ ಶಬ್ದವನ್ನು ಸ್ವೀಕರಿಸಬಾರದು ಎನ್ನುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಹಾಗಿಲ್ಲದ್ರೆ ಕೆಟ್ಟ ಕೆಟ್ಟ ಶಬ್ದಗಳನ್ನೇ ನಾವು ಕೇಳ್ತಾ ಹೋದರೆ ಏನಾಗುತ್ತೆ ಅಂತ ಕೇಳಿದರೆ ಅದು ಬಾಣವಾಗಿ ಪರಿಣಮಿಸುತ್ತೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ, ಭದ್ರಂಕರ್ಣೇಭಿಶೃಣುಯಾಮ ದೇವಾ. ಒಳ್ಳೆ ಶಬ್ದವನ್ನು ಕೇಳೋಣ. ಇವತ್ತೇನಾಗಿದೆ ಕೇಳಿದರೆ ತಪ್ಪು ತಿಳ್ಕೊಳ್ಬೇಡಿ, ಎಲ್ಲ ಕಡೆಗೆ ನಮಗೆ ಎಲ್ಲ ರೀತಿಯ ಹಾಡುಗಳು ಬರ್ತವೆ. ಅದ್ರ ಜೊತೆಗೆ ಆ ಶಬ್ದಗಳನ್ನು ನಾವು ಗುಟ್ಟಾಗಿ ಕೇಳೋದು. ಹಾಗಾಗಿ ಯಾರ ಕಿವಿಯಲ್ಲಾದರೂ ನೋಡಿ ವಯರ್ ಇದ್ದೇ ಇರುತ್ತೆ, ಅಲ್ವಾ? ಅದು ಏನು ಶಬ್ದವೋ ತಾನೆ? ಯಾವ ಶಬ್ದವನ್ನು ಕೇಳಿದರೆ ಈ ಬಾಣ ನಮಗೆ ನಾಟೋದಿಲ್ಲೋ ಅಂಥ ಶಬ್ದ ಕೇಳಬೇಕು. ಅಂದರೆ ಲೋಕದ ಆಸಕ್ತಿ ಕಡಿಮೆ ಆಗುವಂತಹ ಶಬ್ದಗಳನ್ನು ಕೇಳಬೇಕು. ಯಾವ ಶಬ್ದವನ್ನು ಕೇಳಿದರೆ ನಮ್ಮ ಮನಸ್ಸು ಕರಗತ್ತೋ ಅಂಥ ಶಬ್ದ ಕೇಳಬೇಕು. ಯಾವ ಶಬ್ದವನ್ನು ಕೇಳಿದರೆ ನಮ್ಮ ಮನಸ್ಸಿಗೆ ಅದು ವಿಷವಾಗಿ ಪರಿಣಮಿಸುತ್ತೋ ಅಂತಹ ಶಬ್ದ ಕೇಳಬಾರ್ದು, ಯಾಕೆಂದರೆ ಅದು ಬಾಣ. ಹಾಗಾಗಿ ಶಬ್ದ ಮತ್ತೆ ಸ್ಪರ್ಶ. ಎರಡನೇ ಬಾಣ ಯಾವುದು ಅಂದರೆ ಸ್ಪರ್ಶ. ಸ್ಪರ್ಶ ಅಂದರೆ ಗೊತ್ತಲ್ಲ, ಹೀಗೆ ಸ್ಪರ್ಶ ಮಾಡೋದು, ಚರ್ಮ ಸುಖ, ಅದೇ ಸ್ಪರ್ಶ ಅಲ್ವಾ? ಈ ಸ್ಪರ್ಶ ಸುಖಕ್ಕೆ ನೀನು ಮರಳಾಗಿ ಹೋದರೆ ಅದೊಂದು ಬಾಣವೇ ನಿನಗೆ. ಆದ್ದರಿಂದ ಇದಕ್ಕೆ ನೀನು ಮರಳಾಗಬೇಡ. ಇದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಾದರೆ ಜಗನ್ಮಾತೆಯ ಕೈಯಲ್ಲಿರುವಂಥ ಪಂಚಬಾಣಗಳನ್ನು ನೀನು ಧ್ಯಾನ ಮಾಡು. ಮತ್ತೆ ಮೂರನೇದು ಶಬ್ದ ಸ್ಪರ್ಶ ರೂಪ. ರೂಪ ಅಂದ್ರೆ ಆಕಾರ. ಈ ಆಕಾರಕ್ಕೆ ಮರಳಾಗದೇ ಇರೋರು ಬಹಳ ವಿರಳ ಅಲ್ವಾ? ಹಾಗಾಗಿ ಈ ಆಕಾರವೂ ಸಹ ನಮ್ಮನ್ನು ಏನು ಮಾಡುತ್ತೆ ಕೇಳಿದರೆ ಲೌಕಿಕ ಪ್ರಪಂಚದ ಕಡೆ ಎಳಿತಾ ಹೋಗುತ್ತೆ. ಇವತ್ತು ನಮಗೆ ಕಣ್ಣು ಬಿಟ್ಟರೆ ಒಳ್ಳೆಯದು ಕಾಣೋದಕ್ಕಿಂತ ಕೆಟ್ಟದ್ದು ಕಾಣೋದೇ ಹೆಚ್ಚು. ಹಾಗಾಗಿ ಇಂತಹ ರೂಪಗಳಿಂದ ನೀನು ದೂರ ಸರಿದು ಜಗನ್ಮಾತೆಯನ್ನು ಆರಾಧಿಸಬೇಕು ಎನ್ನುವಂಥ ಧ್ವನಿ ಈ ಮಾತಿನಲ್ಲಿ ಉಂಟು. ಅದಿಲ್ಲ ಅಂತಾದರೆ ಜಗನ್ಮಾತೆಯಲ್ಲಿರುವಂಥ ಈ ಬಾಣಗಳನ್ನು ನೀನು ಯೋಚನೆ ಮಾಡು, ಚಿಂತಿಸು, ಆಗ ಇದು ಕಡಿಮೆ ಆಗ್ತಾ ಬರುತ್ತೆ. ಯೋಚನೆ ಮಾಡು, ಧ್ಯಾನ ಮಾಡು ಅಂದರೆ ಒಂದು ದಿನ ಮಾಡಿದರೆ ಮಾರನೇ ದಿವಸನೇ ಫಲ ಸಿಗತ್ತೆ ಅಂತಲ್ಲ. ಯಾಕಂದರೆ ಯಾವುದು ಫಾಸ್ಟ್ ಫುಡ್ ಅಲ್ಲ. ಇವತ್ತು ಮಾಡಿ ನಾಳೆನೇ ಫಲ ಸಿಗಬೇಕು, ಸಿನಿಮಾದಲ್ಲಿ ಆಗತ್ತೆ ಅದೆಲ್ಲ. ಇದು ಸಾಧನೆ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಅದನ್ನು. ಅದಕ್ಕೋಸ್ಕರ ಈ ಪಂಚ ತನ್ಮಾತ್ರೆಗಳು ಏನಿದ್ದಾವಲ್ಲ, ಇವು ನಮ್ಮನ್ನು ಬಾಣವಾಗಿ ಕಾಡದೆ ಇರಬೇಕು ಅಂತಾದರೆ ಆಕೆಯ ಕೈಯಲ್ಲಿರುವ ಇವುಗಳನ್ನು ಯೋಚಿಸಬೇಕು, ಧ್ಯಾನ ಮಾಡಬೇಕು. ಶಬ್ದ ಸ್ಪರ್ಶ ರೂಪ ರಸ ಮತ್ತೆ ನಾಲಿಗೆ ರುಚಿ ಅಲ್ವಾ? ನಾ ಹಿಂದೆಲ್ಲ ಇದನ್ನು ವೇದಾಂತ ಹೇಳಬೇಕಿದ್ದು ಹೇಳಿದ್ದೇನೆ. ಇದೂ ಸಹ ಕಡಿಮೆ ಆಗಬೇಕು ಅಂತಾದರೆ ಸ್ವಲ್ಪ ಮನಸ್ಸು ಆ ಕಡೆ ಹೋಗ್ತಾ ಇರಬೇಕು ಹೀಗೆ ಅಂತ.
ಮತ್ತೆ ಕೊನೆಯದು ಶಬ್ದ ಸ್ಪರ್ಶ ರೂಪರಸ ಗಂಧ ವಾಸನೆ. ಒಂದು ಕ್ಷಣಕಾಲ ವಿಚಾರ ಮಾಡಿ, ಈ ಒಂದೊಂದು ಬಾಣಗಳು ನಾಟಿದ್ರೇನೆ ಮನುಷ್ಯ ಹೇಳೋದು ಕಷ್ಟ. ಆದರೆ ಮನುಷ್ಯರ ಸ್ವಭಾವ ಹೇಗಿರುತ್ತೆ ಕೇಳಿದ್ರೆ, ಏಕಕಾಲದಲ್ಲಿ 5 ಬಾಣಗಳನ್ನು ಅವನು ರಿಸೀವ್ ಮಾಡ್ತಾ ಇರ್ತಾನೆ. ಅಂದರೆ ಪರವಾಗಿಲ್ಲ ತಾಗಲಿ ಹೀಗೆ ಅಂತ. ಭಗವತ್ಪಾದರೆ ಹೇಳ್ತಾರೆ, ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪುಸ್ವಗುಣೇನ ಬದ್ಧಾ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರ ಪಂಚಭಿರಂಚಿತ ಕಿಂ. ವಿವೇಕ ಚೂಡಾವಣೆಯಲ್ಲಿ ನೋಡ್ಕೊಂಡು ಹೋಗಿದ್ದೀವಿ ನಾವು ಇದನ್ನ. ಏನು ಹೇಳ್ತಾರೆ, ಬರೇ ಶಬ್ದಕ್ಕೇನೆ ಮರುಳಾಗಿ ಹೋದರೆ ನೀನು ಕುರಂಗ ಜಿಂಕೆಯಂತೆ ಹಾಳಾಗಿ ಹೋಗ್ತೀಯೇ ಅಂತ. ಬೇಡರು ಜಿಂಕೆಯನ್ನು ಹಿಡಿಬೇಕಿದ್ರೆ ಒಳ್ಳೆ ವಾದ್ಯವನ್ನು ನುಡಿಸ್ತಾರಂತೆ. ಆ ವಾದ್ಯದ ನಾದಕ್ಕೆ ಮರುಳಾದಂಥ ಜಿಂಕೆ ಎಲ್ಲೋ ಮೇಯ್ತಾ ಇದ್ದಿದ್ದು ಆ ನಾದದ ಮೂಲವನ್ನು ಹುಡುಕೊಂಡು ಬರುತ್ತೆ. ಅಲ್ಲಿ ಅವನು ಬಲೆ ಹಾಕಿರ್ತಾನೆ, ಬಲೆಗೆ ಬೀಳುತ್ತೆ. ಈ ಅನಾಹುತ ಹೇಗಾಯಿತು ಕೇಳಿದ್ರೆ, ನಾದಕ್ಕೆ ಶಬ್ದಕ್ಕೆ ಮರುಳಾದದ್ದು. ಅದಾದ್ಮೇಲೆ ಕುರಂಗ ಮಾತಂಗ, ಮಾತಂಗ ಅಂದ್ರೆ ಆನೆ, ಇದು ಸ್ಪರ್ಶ ಸುಖಕ್ಕೆ ಮರುಳಾಗಿ ಹೋಗುತ್ತೆ. ಆನೆಯನ್ನ ಹಿಡಿಯುವವರು ಏನು ಮಾಡ್ತಾರೆ ಅಂದರೆ, ಹೆಣ್ಣಾನೆಯನ್ನ ಕಾಡಿಗೆ ಕಳಿಸ್ತಾರೆ. ಆ ಹೆಣ್ಣಾನೆಯನ್ನು ನೋಡಿದಂತಹ ಗಂಡಾನೆ ಆ ಹೆಣ್ಣಾನೆ ಹಿಂದಕ್ಕೆ ಬರುತ್ತೆ. ಸ್ಪರ್ಶ ಸುಖಕ್ಕೆ ಮನಸೋತು. ಅದಕ್ಕೆ ಮೊದಲೇ ಟ್ರೈನಪ್ ಮಾಡಿರ್ತಾರೆ. ಅದು ಕೆಡ್ಡ ಮಾಡಿರ್ತಾರಲ್ಲ, ಅಲ್ಲಿಗೆ ಬರುತ್ತೆ, ಕರ್ಕೊಂಡು ಬರುತ್ತೆ. ಅಲ್ಲಿ ಬಂದಾದ ಮೇಲೆ ಆ ಕಾಡಿನ ಗಂಡಾನೆಗೆ ತನ್ನ ಕಾಲಿಂದ ಒದೆಯತ್ತೆ, ಕೆಡ್ಡಕ್ಕೆ ಬೀಳತ್ತೆ. ಇದು ಸ್ಪರ್ಶ ಸುಖಕ್ಕೆ ಮರುಳಾದವರಿಗೆ ಆಗುವ ಶಿಕ್ಷೆ. ನಾವು ಇದಕ್ಕಿಂತ ಬಹಳ ವ್ಯತ್ಯಾಸವಾಗಿ ಏನೂ ಇಲ್ಲ. ನಾನು ಸಾಮಾನ್ಯವಾಗಿ ಆವಾಗ ಹೇಳ್ತೇನೆ, ಎಲ್ಲೋ ಒಂದು ಕಡೆ ಎಕ್ಸಿಬಿಷನ್ಗೆ ಹೋಗ್ತೇವೆ ನಾವು, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಪ್ಲೀಸ್ ಡೋಂಟ್ ಟಚ್ ಅಂತ. ಅದನ್ನ ನೋಡಿದ ತಕ್ಷಣ ನಮ್ಮ ಕುತೂಹಲ ಜಾಸ್ತಿ ಆಗ್ತದೆ. ಅಕ್ಕಪಕ್ಕ ನೋಡ್ತೇವೆ, ಹಿಂಗೆ ಸುಮ್ಮನೆ ಹಿಂಗೆ ಮುಡ್ತೇವೆ ಮತ್ತೆ ಪುನಃ. ಯಾಕೆ? ಸ್ಪರ್ಶ. ಹಾಗಾಗಿ ಸ್ಪರ್ಶ ಸುಖಕ್ಕೆ ಮರುಳಾಗಿ ಆನೆ ಖೆಡ್ಡಕ್ಕೆ ಬಿತ್ತು. ಕುರಂಗ ಮಾತಂಗ ಪತಂಗ. ಪತಂಗ ಅಂದ್ರೆ ದೀಪದ ಹುಳು. ದೀಪವನ್ನು ನೋಡಿ ಅದು ಯಾವುದೋ ಒಂದು ಹಣ್ಣು ಅಂತ ಭಾವಿಸಿ ಅದು ತಿನ್ನೋದಕ್ಕೆ ಹೋಗುತ್ತೆ. ಹುಳು ದೀಪವನ್ನು ತಿನ್ನೋಲ್ಲ, ದೀಪ ಹುಳುವನ್ನು ತಿನ್ನತ್ತೆ. ಹಾಗೆ ರೂಪಕ್ಕೆ ಮರುಳಾಗಿ ಹೋದರೆ ನೀನು ದೀಪದ ಹುಳುವಿನಂತೆ ಸಾಯ್ತೀಯ. ಈ ಪ್ರಪಂಚದ ರೂಪಕ್ಕೆ ಮರುಳಾಗಿ ಎಷ್ಟು ಜನ ತಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಂಡಿಲ್ಲ. ಅದರಿಂದ ಈ ರೂಪದ ಹಿಂದಕ್ಕೆ ಹೋಗಬೇಡ, ಅದು ಬಾಣವಾಗಿ ನಿನಗೆ ನಾಟುತ್ತೆ. ಕುರಂಗ ಮಾತಂಗ ಪತಂಗ ಮೀನ. ಮೀನ ಅದು ಈ ಜಿಹ್ವಾ ಸುಖಕ್ಕೆ ಮರುಳಾಗಿ ತನ್ನ ಜೀವನವನ್ನು ಕಳ್ಕೊಳ್ಳುತ್ತೆ. ಏಕೆಂದರೆ ಆ ಅಂಬಿಗ ಗಾಳಕ್ಕೆ ಒಂದು ಹುಳುವನ್ನು ಸೇರಿಸಿ ಬಿಡ್ತಾನೆ. ಮೀನು ಆ ಹುಳುವನ್ನು ತಿನ್ನಬೇಕು ಅಂಥೇಳಿ ಅದರ ಹತ್ರ ಬರುತ್ತೆ. ನಾಲಿಗೆಯ ರುಚಿಗೋಸ್ಕರ ಕೊನೆಗೆ ತಿಂತಾ ಇರುವಾಗ ಗೊತ್ತಾಗುತ್ತೆ, ನಾನು ಈ ಬಡಿಶ ಗಾಳದ ಕೊಕ್ಕೆಗೆ ಸಿಕ್ಕ ಹಾಕ್ಕೊಂಡಿದ್ದೇನೆ ಅಂತ. ತಕ್ಷಣ ಅವನು ಎಳಿತಾನೆ ಅಂತ. ನಾಲಿಗೆಗೆ ತೃಪ್ತಿಪಡಿಸೋದಕ್ಕೆ ಹೋಗಿ ಮೀನ ಅಂಬಿಗನ ಕೈ ಸೇರುತ್ತೆ. ಕುರಂಗ ಮಾತಂಗ ಪತಂಗ ಮೀನ ಭೃಂಗ. ಭೃಂಗ ಅಂದರೆ ದುಂಬಿ. ಅದು ಏನು ಮಾಡುತ್ತೆ ಕೇಳಿದರೆ, ಈ ಮೂಗಿನ ವಾಸನೆಗೆ ಮರುಳಾಗಿ ಎಲ್ಲ ಹೂಗಳನ್ನು ಸಂಚಾರ ಮಾಡ್ತಾ ಇರುತ್ತೆ. ಸಂಚಾರ ಮಾಡಿ 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 ಕೊನೆಗೆ ಹೋಗಿ ಸಂಪಿಗೆ ಹೂವನ್ನು ಮೂಸತ್ತೆ. ಸಂಪಿಗೆ ಹೂವನ್ನು ಮೂಸಿದಾಗ ಅದರ ಘಾಟನ್ನು ತಾಳಲಿಕ್ಕೆ ಆಗದೆ ಅದು ಸತ್ತು ಹೋಗಿಬಿಡುತ್ತೆ. ವಾಸನೆ ಬೆನ್ನತ್ತಿ ಹೋದರೆ ದುಂಬಿಗೆ ಬಂದ ಪರಿಸ್ಥಿತಿ ನಿನಗೆ ಅಂತ. ನೀವತ್ತು ನೋಡಬೇಕು, ಸಂಪಿಗೆ ಮರ ಇದ್ದಲ್ಲಿ ದುಂಬಿಗಳು ಹೋಗೋಲ್ಲ, ಗೊತ್ತಾಗ್ಬಿಟ್ಟಿದೆ ಅವಕ್ಕೆ. ಬೇಕಾದ್ರೆ ನೋಡಿ, ಲಾಲ್ ಭಾಗದಲ್ಲಿ ಆ ಗಾಜು ಅಕ್ಕಪಕ್ಕ ಮರಗಳಿದ್ದಾವಲ್ಲ, ಅಲ್ಲಿ ಹೋಗಿ ದುಂಬಿಗಳು ಮಾತ್ರ ಅಲ್ಲಿರೋಲ್ಲ. ಯಾಕೆಂದ್ರೆ ಇದು ನಮ್ಮ ಆನ್ಸಿಸ್ಟರ್ಸ್ ಎಲ್ಲವನ್ನೂ ಮುಗಿಸುವ ಮರಗಳು ಇವು ಅಂತ ಗೊತ್ತು ಓಕೆ. ಹಾಗಾಗಿ ಈ ಒಂದೊಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನ ಒಂದೊಂದನ್ನು ಹಿಡ್ಕೊಂಡು ಹೋದಂಥ ಇವು ನಾಶ ಆಗಿವೆ. ಮನುಷ್ಯ ಏಕಕಾಲದಲ್ಲಿ ಎಲ್ಲವನ್ನೂ ಬಯಸ್ತಾನಲ್ಲ, ಇವನು ನಾಶ ಆಗದೆ ಇರ್ತಾನ? ಅಯ್ಯ ಆಗ್ತಾನೆ.
ಹಾಗಾಗಬಾರ್ದು ಅಂತಾರೆ. ಏನು ಮಾಡಬೇಕು ಅಂದರೆ ಜಗನ್ಮಾತೆಯ ಕೈಯಲ್ಲಿರುವಂತಹ ಈ ಪಂಚತನ್ಮಾತ್ರ ರೂಪದ ಸಾಯಕಗಳನ್ನು ಧ್ಯಾನ ಮಾಡು, ಈ ಕೈಯಲ್ಲಿ ಇದಿದೆ ಅಂತ. ಹೀಗೆ ಪಂಚತನ್ಮಾತ್ರ ಸಾಯಕ. ಅದರ ಜೊತೆಗೆ ಇನ್ನೂ ಮತ್ತು 5 ಬಾಣಗಳಿವೆಂತೆ ಆಕೆಯ ಕೈಯಲ್ಲಿ. ಹರ್ಷಣಂ ರೋಚನಾಖ್ಯಂಚ ಮೋಹನಂ ಶೋಷಣಂ ತಥಾ ಮಾರಣಂ ಚೇತ್ಯಮಿ ಬಾಣಾಹ ಮುನೀನಾಮಪಿ ಮೋಹದಾಹ. ಜಗನ್ಮಾತೆ ಕೈಯಲ್ಲಿ ಇನ್ನು 5 ಬಾಣಗಳಿವೆಂತೆ. ಒಂದು ಹರ್ಷಣಂ, ಸಂತೋಷವನ್ನು ಉಂಟು ಮಾಡೋದು. ಯಾವಾಗಲೂ ಸಂತೋಷ ಅದು ನಮಗೆ ವಿಷಯದಿಂದ ಬಂದದ್ದೋ ಅಥವಾ ನಿರ್ವಿಷಯವಾಗಿ ಬಂದದ್ದೋ ಅನ್ನೋದನ್ನು ವಿಚಾರ ಮಾಡಬೇಕು ನಾವು. ಅಷ್ಟು ವಿಚಾರ ಮಾಡೋಷ್ಟೊತ್ತಿಗೆ ಅದು ವಿಷಯದಿಂದ ಬಂದದ್ದಾದರೆ ಉಡುಗಿ ಬಿದ್ದು ಹೋಗ್ಬಿಡ್ತದೆ ಅದಷ್ಟೇ ಅಂತ. ಹಾಗಾಗಿ ಹರ್ಷಣಂ ಸಂತೋಷ. ಅದಾದಮೇಲೆ ರೋಚನಾಖ್ಯಂ, ಇದು ಇನ್ನೂ ಇಷ್ಟ, ತುಂಬ ಚೆನ್ನಾಗಿದೆ, ಇನ್ನೂ ಬೇಕು ಅಂತ ಬಯಸುವಂತಹದ್ದು. ಇದು 2ನೆಯ ಹಂತ, ಮುಂದಿನದು. ಅದಾದ ಮೇಲೆ ಮೋಹನಂ, ಇಲ್ಲ ನನಗೆ ಇದನ್ನು ಬಿಡಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು 3ನೇ ಸ್ಟೆಪ್ಪು. ಹಾಗೆ ಮುಂದುವರೆದು ಹೋದಾಗ ಏನಾಗುತ್ತೆ ಹೇಳಿದರೆ ಶೋಷಣಂ, ಅವನು ಬತ್ತುತ್ತಾ ಇರ್ತಾನೆ. ಮುಂದಿನ ಹಂತವೇ ಮಾರಣಂ. ಈ 5 ಬಾಣಗಳನ್ನು ಜಗನ್ಮಾತೆ ಹಿಡಿದಿದ್ದಾಳೆ ಅಂದರೆ ಅವಳಿಗೆ ಇವು ಬೇಕು ಅಂತ ಅರ್ಥ ಅಲ್ಲ. ನೀನು ಈ ವಿಷಯ ಸುಖಗಳನ್ನು ಬೆನ್ನತ್ತಿ ಹೋದರೆ ಈ 5 ನಿನಗಾಗ್ತವೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಹರ್ಷಣಂ ರೋಚನಾಖ್ಯಂ ಚ ಮೋಹನಂ ಶೋಷಣಂ ತಥಾ ಮಾರಣಂ ಚೇತ್ಯಮಿ ಬಾಣಾಹ ಮುನೀನಾಮಪಿ ಮೋಹದಾಹ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಕೈಯಲ್ಲಿರುವಂತಹ ಈ 5 ಬಾಣಗಳನ್ನು ಧ್ಯಾನ ಮಾಡಿದರೆ ಧ್ಯಾನಕರ್ತನಿಗೆ ಇರುವಂತಹ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳ ಅಭಿಲಾಷೆಗಳು ಕಡಿಮೆ ಆಗ್ತವೆ. ಪ್ರಪಂಚದ ಸುಖ ಅಂದರೆ ಇವಿಷ್ಟೇ. ಇದ್ರ ಬಿಟ್ಟು ಇನ್ನು 6ನೇದು ಏನೋ ನನ್ನ ಸುಖ ಉಂಟಾ? ವಿಚಾರ ಮಾಡಿ ನೋಡಿ. ಇದ್ದರೆ ಹೇಳಿ ನೋಡೋಣ ಮತ್ತೆ ಪುನಃ ಅದನ್ನು. ಅಷ್ಟು ಹಿನ್ನೆಲೆಯಲ್ಲಿ 4 ಕೈಗಳಾದು, 4 ಕೈಗಳಿರುವಂಥ ಆಯುಧಗಳಾದು. ಮುಂದೆ 12ನೆಯ ನಾಮ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ. ತನ್ನ ಅರುಣಾಪ್ರಭೆಯ ಪ್ರವಾಹದಲ್ಲಿ ಬ್ರಹ್ಮಾಂಡ ಮಂಡಲವನ್ನೇ ಮುಳುಗಿಸಿದವಳು ಅಂತ ಅರ್ಥ. ಅದಕ್ಕೆ ಜಗನ್ಮಾತೆಯ ಈ ಅರುಣ ಎನ್ನುವಂಥ ಶಬ್ದ ಈಗಾಗಲೇ 3 ಸಲ ಬಂದ್ಬಿಡ್ತಿದ್ದು, ಮತ್ತು ಪದೇ ಪದೇ ಬರ್ತಾನೇ ಇರುತ್ತೆ ಅಂತ. ಮೈ ಬಣ್ಣ ಹೇಗುಂಟು ಕೇಳಿದರೆ ಅದು ಅರುಣಾಪ್ರಭೆ. ಅರುಣಾಪ್ರಭೆಯಾಗಿ ಅಂದರೆ ಬೆಳಗಿನ ಜಾವದ್ದು ಅಂತ ನಾನು ಹೇಳಿದೆ. ಈಗ ಆ ಅರುಣಾಪ್ರಭೆಯ ಅದು ಪೂರ ಹರಿತಾ ಉಂಟಂತೆ, ಅದು ಪ್ರವಾಹ. ಅದರೊಳಗೆ ಈ ಬ್ರಹ್ಮಾಂಡವೇ ಮುಚ್ಚಿ ಹೋಗಿದೆ, ಮುಳುಗಿ ಹೋಗಿದೆ ಎನ್ನುವಂಥದ್ದು ಆ ಮಾತಿನ ಅರ್ಥ. ಇದಕ್ಕೆ ಶಾಸ್ತ್ರಕಾರರು ಯಾವ ಸಂದರ್ಭದಲ್ಲಿ ಅಂತಂದರೆ 2 ಸಮಯವನ್ನು ಹೇಳ್ತಾರೆ. ಒಂದು, ಜ್ಞಾನಿಗಳಿಗೆ ಸಾಕ್ಷಾತ್ಕಾರ ಆದಾಗ ಈ ಪ್ರಪಂಚ ಕಾಣುವುದಿಲ್ಲ, ಅವರಿಗೆ ಕಾಣುವುದು ಆಕೆಯ ನಿಜಾರುಣ ಅಷ್ಟೇನೆ, ಅದು ಮಾತ್ರ ಕಾಣಿಸುತ್ತೆ ಅಂತ. ಮತ್ತೆ ಇನ್ನೊಂದು ಯಾವಾಗ ಅಂದರೆ ಅದು ಮಹಾಪ್ರಳಯದಲ್ಲಿ. ಮಹಾಪ್ರಳಯ ಅಂದರೆ ನಾನು ಅದನ್ನು ಹಿಂದೆ ಹೇಳಿದ್ದೇನೆ, ಎಷ್ಟು ವರ್ಷಕ್ಕೆ ಒಂದು ಪ್ರಳಯ ಆಗತ್ತೆ ಹೀಗೆ ಅಂಥೇಳಿ. ಆ ಮಹಾಪ್ರಳಯದ ಸಂದರ್ಭದಲ್ಲಿ ಇಡೀ ಪ್ರಪಂಚವೇ ಒಂದು ರೀತಿಯ ಸುಟ್ಟ ಬೆರಣಿಯಂತೆ ಆಗಿಬಿಡುತ್ತೆ ಅಂತ ಶಾಸ್ತ್ರ ವರ್ಣನೆ ಮಾಡುತ್ತೆ. ಸುಟ್ಟ ಬೆರಣಿ ಅಂತಾಗತ್ತೆ ಅಂದರೆ ಅದಕ್ಕೆ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಎಷ್ಟೋ ವರ್ಷಗಳ ಕಾಲ ಮಳೆ ಇರುವುದಿಲ್ಲ, ಹಾಗೆ ಮಳೆ ಇಲ್ಲದೆ ಇದ್ದದ್ರಿಂದ ಭೂಮಿಯಲ್ಲಿ ನೀರಿರೋದಿಲ್ಲ, ಮೇಲಿನಿಂದ ಸೂರ್ಯ ಎನ್ನುವಂಥ ಈ ಬೆಂಕಿ ಸುಡ್ತಾನೇ ಇರ್ತದೆ. ಹಾಗೆ ಸುಟ್ಟು 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 ಏನಾಗುತ್ತೆ ಅಂದರೆ ಕೊನೆಗೆ ಭೂಮಿ ಧಗ ಧಗ ಅಂತ ಉರಿಯೋದಕ್ಕೆ ಪ್ರಾರಂಭ ಆಗತ್ತೆ. ಆಗ ಆ ಉರಿತಾ ಇರುವಂತಹ ಬೆಂಕಿಗೆ ಗಾಳಿ ಸಹಾಯ ಮಾಡತ್ತಂತೆ, ಚೆನ್ನಾಗಿ ಉರಿ, ನಾ ಸಹಾಯ ಮಾಡ್ತೇನೆ ಅಂತ. ಆಗ ಉರಿಯತ್ತೆ. ಹಾಗೆ ಉರಿದಾದಾಗ ಏನಾಗುತ್ತೆ ಹೇಳಿದರೆ ಇಡೀ ಪ್ರಪಂಚ ಅದು ಒಂದು ಬೆರಣಿಯ ಹಾಗೆ ಆಗತ್ತೆ. ಆ ಬೆಂಕಿಯ
ವರ್ಣ ಉಂಟಲ್ಲ ಅದು ಮತ್ತು ಈ ಅರುಣ ರೂಪ ಈ ಎರಡು ತುಂಬ ಹತ್ತಿರ ಸಾಮ್ಯ ಇರುವಂತಹ ಒಂದು ವರ್ಣಗಳು. ಹಾಗಾಗಿ ಆ ಬ್ರಹ್ಮಾಂಡ ಪ್ರಳಯ ಆಗುವಾಗ ಇಂಥ ಒಂದು ರೂಪ ಇರ್ತದೆ. ನಾವು ಅದನ್ನು ನೋಡಲಿಕ್ಕೆ ಇಷ್ಟಪಡಬಾರ್ದು, ಮೊದಲನೇ ನೋಡಲಿಕ್ಕೆ ಇಷ್ಟಪಡಬೇಕು. ನಮ್ಮೊಳಗೆ ಆ ಬಣ್ಣವನ್ನು ನೋಡಲಿಕ್ಕೆ ನಾವು ಇಷ್ಟಪಡಬೇಕು. ಅದಕ್ಕೋಸ್ಕರ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ, ಆ ಅರುಣಾವರಣದಲ್ಲಿ ಇಡೀ ಬ್ರಹ್ಮಾಂಡ ಮುಳುಗಿದ ಹಾಗೆ ಜ್ಞಾನಿಯಾದವನು ನೋಡ್ತಾನೆ. ಇದನ್ನ ಸೌಂದರ್ಯ ಲಹರಿ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ. ಇದನ್ನು ಭಗವತ್ಪಾದರು ಇದೇ ಶಬ್ದವನ್ನು ಇಟ್ಟುಕೊಂಡು ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಕವೀಂದ್ರಾಣಾಂ ಚೇತಃ ಕಮಲವನ ಬಾಲಾತಪರುಚಿಂ ಭಜಂತೆ ಯೇ ಸಂತಃ ಕಚಿಚಿದರುಣಾಮೇವ ಭವತಿ. ಅರುಣ ಜಗನ್ಮಾತೆಯನ್ನ ಅರುಣಾವರ್ಣದಿಂದಲೇ ಆರಾಧನೆ ಮಾಡುವಂಥ ಒಂದು ಕ್ರಮ ಉಂಟು. ಹಾಗಾಗಿ ನಿನ್ನನ್ನು ಯಾರು ಈ ರೀತಿಯಾಗಿ ಧ್ಯಾನ ಮಾಡ್ತಾರೋ ಅವರಿಗೆ ಇಂಥ ಒಂದು ಫಲ ಸಿಗತ್ತೆ ಅಂತ ಮುಂದೆ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತಾರೆ. ತನು ಛಾಯಾಭಿಸ್ತೆ ತರುಣ ತರಣಿ ಶ್ರೀ ಸರಣಿಭಿ ದಿವಂ ಸರ್ವಾ ಮುರ್ವೀಂ ಅರುಣಿಮನಿ ಮಗ್ನಾಂ ಸ್ಮರತಿಯಃ. ಇದು ಈ ಲಲಿತಾ ಸಹಸ್ರನಾಮದ ನಾಮಕ್ಕೆ ಅತ್ಯಂತ ಹತ್ತಿರವಾದಂಥದ್ದು. ಯಾವಾತ ನಿನ್ನ ಅರುಣಾವರಣದಲ್ಲಿ ಇಡೀ ಪ್ರಪಂಚವೇ ಮುಳುಗಿದೆ ಅಂತ ಧ್ಯಾನ ಮಾಡ್ತಾನೋ ಅವನು ಕವಿಪುಂಗವನಾಗಿ ಹೊರಹೊಮ್ಮುತ್ತಾನೆ ಅಂತ. ಅವನ ಇಷ್ಟಾರ್ಥಗಳೆಲ್ಲ ಅವು ಈಡೇರ್ತವೆ ಅಂತ. ಅದರ ಜೊತೆಗೆ ಕೊನೆಗೆ ಇನ್ನೊಂದು ಮಾತು ಹೇಳ್ತಾರೆ, ಜಯತಿ ಕರುಣಾ ಕಾಚಿದರುಣ ಅಂತ. ಶಿವನ ಆ ಅರ್ಧಾಂಗಿಯ ಹೆಸರೇ ಅರುಣ ಅಂತ. ಹಾಗಾಗಿ ಜಯತಿ ಕರುಣ ಕಾಚಿದ ಅರುಣ. ಹೀಗೆ ಆ ಅರುಣಾವರಣಕ್ಕೆ ವಿಶೇಷವಾದಂತಹ ಒಂದು ಬೆಲೆಯನ್ನು ಕೊಟ್ಟು ಈ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಈ ತನ್ನೊಳಗೆ ಅರುಣಾವರಣದ ತಾಯಿಯನ್ನು ಯಾವಾತ ಅನುಭವಿಸ್ತಾನೆ ಅಂದರೆ, ಯಾವನಿಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗಿದೆಯೋ ಅವನು ಆ ಸ್ವರೂಪವನ್ನು ಕಾಣ್ತಾನೆ. ನಾನು ನಿನ್ನೆ ಇದನ್ನು ಇಷ್ಟು ಸ್ಪರ್ಶ ಮಾಡಿದ್ದೆ, ಇವತ್ತು ಅಷ್ಟೇ ಸ್ಪರ್ಶ ಮಾಡ್ತೇನೆ. ಮತ್ತೆ ಮುಂದೆ ಬಂದಾಗ ಆ ವಿಷಯವನ್ನು ನೋಡೋಣ. ಅಷ್ಟು ಹಿನ್ನೆಲೆಯಲ್ಲಿ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಅಂತ ಇಲ್ಲಿಗೆ ಈ ನಾಮದ ಅರ್ಥವಾಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. 13ನೇ ನಾಮ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ. ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ ಲಸತ್ಕಚ ಅಂತ. ಅಂದರೆ ಚಂಪಕ, ಅಶೋಕ, ಪುನ್ನಾಗ ಈ ಪುಷ್ಪಗಳಿಂದ ಶೋಭಿಸುತ್ತಿರುವಂತಹ ತುರುಬು ಅಂದರೆ ಕೂದಲುಳ್ಳವಳು ಅಂತ. ಇದನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ತಾಯಿಯ ಆ ಸಿರಿಮುಡಿಯಲ್ಲಿ ಈ ಎಲ್ಲ ಹೂಗಳು ಇವೆ, ಅಂದರೆ ಅವುಗಳನ್ನು ಆಕೆ ಮುಡಿದುಕೊಂಡಿದ್ದಾಳೆ ಅಂತ ಸತ್ಯ ಒಪ್ಕೊಬೋಣ. ಅಂದರೆ ಅಲ್ಲಿ ಇಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಆ ಸೌಗಂಧಿ ಅನ್ನೋದು ಉಂಟಲ್ಲ, ಆ ಸೌಗಂಧಿ ಅನ್ನೋದು ಸೌಗಂಧಿಕ ಪುಷ್ಪ ಅಂತ ಅರ್ಥ ಅಲ್ಲ. ಅದಕ್ಕೆ ಚಂಪಕ, ಅಶೋಕ, ಪುನ್ನಾಗ. ಚಂಪಕ ಅಂದರೆ ಸಂಪಿಗೆ ಹೂವು, ಅಶೋಕ ಅಂದರೆ ಅಶೋಕ, ಪುನ್ನಾಗ ಅಂದರೆ ಈ ನಾಗಲಿಂಗ ಅಂತ ಹೇಳ್ತಾರಲ್ಲ ಅವು. ಈ ಹೂವುಗಳ ಸುವಾಸನೆಯಿಂದ ಕೂಡಿದ ತುರುವುಳ್ಳವಳು ಅಂತ ಅರ್ಥ. ನಮಗೇನು ಅನಿಸುತ್ತೆ ಅಂದರೆ, ಈ ಹೂವುಗಳನ್ನು ಮುಡಿದುಕೊಂಡಿದ್ದರಿಂದ ಅವಳ ಕೇಶಕ್ಕೆ ಆ ಸುವಾಸನೆ ಬಂದಿದೆ ಅಂತ. ನೋ, ಹಾಗೆ ಅರ್ಥ ಅಲ್ಲ. ಹಾಗಿದ್ರೆ ತಾಯಿಯ ತುರುಬನ್ನ ಏರಿದ್ರಿಂದ ಆ ಹೂವುಗಳಿಗೆ ಆ ಸುವಾಸನೆ ಬಂದಿದೆಯಂತೆ. ಬಹಳ ಅದ್ಭುತವಾದಂತಹ ಕಲ್ಪನೆ. ಆ ಹೂಗಳು ಯಾಕೆ ಬಂದು ಕೇಳಿದರೆ, ಮರವನ್ನು ಬಿಟ್ಟು ಇಲ್ಲಿಗೆ ಅಲ್ಲಂತೂ ನಮಗೆ ಈ ಸುವಾಸನೆ ಸಿಗಲಿಲ್ಲ, ಇಲ್ಲಾದರೂ ಸಿಕ್ಕೀತು ಅಂಥೇಳಿ ಅದನ್ನು ಬಿಟ್ಟು ಇಲ್ಲಿಗೆ ಬಂದುವಂತೆ.
ಲಲಿತಾ ಸಹಸ್ರನಾಮದಲ್ಲಿ ಹೀಗೆ ಬರ್ತದೆ. ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಇದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ. ನಂದನವನದ ದುಂಬಿಗಳೆಲ್ಲ ಜಗನ್ಮಾತೆಯ ಮುಡಿಗೆ ಬಂದು ಸೇರಿಕೊಂಡಿದ್ವಂತೆ. ಯಾಕೆಂದರೆ ಅಲ್ಲಿನ ಆ ಸುಗಂಧ ಭರಿತವಾದ ಹೂವುಗಳು ಅಂತ ಹೇಳೋದುಂಟಲ್ಲ, ಬರೀ ಶಬ್ದ ಪ್ರಯೋಗ, ಸುಗಂಧ ಇಲ್ಲ. ಆ ನಿಜವಾದ ಸುಗಂಧ ಇರೋದೆಲ್ಲಿ ಅಂದರೆ ಜಗನ್ಮಾತೆಯ ತುರುವಿನಲ್ಲಿ ಅಂಥೇಳಿ ಆ ದುಂಬಿಗಳೆಲ್ಲ ಇಲ್ಲಿ ಬಂದಿದ್ವಂತೆ. ಮುಂಗುರುಳು ಅಂತುಂಟಲ್ಲ, ಅದನ್ನು ದುಂಬಿಗೆ ಹೋಲಿಸ್ತಾರೆ. ಕಾವ್ಯಮಯವಾಗಿ ಆ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಸೌಗಂಧಿಕ ಲಸತ್ಕಚ, ಮೊದಲನೇದಾಗಿ ಒಂದು ಸುಗಂಧಪೂರಿತವಾದ ಕೇಶ, ಇನ್ನೊಂದು ಲಸತ್ಕಚ. ಲಸತ್ಕಚ ಅನ್ನೋದಕ್ಕೆ ಅರ್ಥ ಅತ್ಯಂತ ಸುಂದರವಾದ ಕೂದಲುಗಳು, ಅಂದರೆ ಹಣ್ಣಾಗದೇ ಇರುವ ಕೂದಲುಗಳು. ಇನ್ನು ಮುಂದೆ ಹೋಗಿ ಹೇಳಬೇಕು ಅಂದರೆ ಬಣ್ಣ ಮೆತ್ತದೇ ಇರುವ ಕೂದಲುಗಳು. ಹೀಗೆ ಆ ದೇವಿಯ ಕೇಶಪಾಶವನ್ನು ವರ್ಣನೆ ಮಾಡ್ತಾರೆ. ಯಾಕೆಂದರೆ ಈ ಹೂವುಗಳಿಗೆ ವಾಸನೆ ಇದ್ದು ಅವುಗಳನ್ನು ತಾಯಿ ಮುಡಿದುಕೊಂಡು ಕೇಶ ಸುವಾಸನೆ ಆಯಿತು ಅಂದರೆ ಅವಳ ಆ ಸರ್ವಶಕ್ತಿತ್ವಕ್ಕೆ ಎಲ್ಲೋ ಒಂದು ರೀತಿ ಅಪಚಾರ. ಅದಕ್ಕೋಸ್ಕರ ಈಕೆಯ ತುರುಬನ್ನು ಸೇರಿ ಹೂವುಗಳು ಸುವಾಸಿತವಾದವು ಎನ್ನುವಂಥದ್ದು. ಇದು ಕಾವ್ಯದ ದೃಷ್ಟಿಯಲ್ಲಿ ಇಂಥದ್ದೆಲ್ಲ ತೀರಾ ಸಹಜ ಅಂತ. ಈ ಮಾತು ಇಲ್ಲಷ್ಟೇ ಅಲ್ಲ, ತ್ರಿಶತಿಯಲ್ಲೂ ಬರುತ್ತೆ. ಏಲಾ ಸುಗಂಧಿ ಚುಕುರಾಯೈ ನಮಃ ಅಂತ ಒಂದು ನಾಮ ಬರುತ್ತೆ ಅಲ್ಲಿ. ಏಲಾ ಸುಗಂಧಿ ಚಿಕುರ ಅಂದ್ರೆ ಕೂದಲು. ಎಂತಹ ಸುವಾಸನೆ ಅಂದರೆ ಏಲಾ ಸುಗಂಧಿ ಚಿಕುರ. ಏಲಾ ಅಂದರೆ ಏಲಕ್ಕಿ. ಏಲಕ್ಕಿ ಅಂದರೆ ಏಲಕ್ಕಿ ಬಾಳೆ ಅಲ್ಲ, ಕಾರ್ಡಮೆಮ್ ಅಂತ ಹೇಳ್ತೇವಲ್ಲ ಅದು. ಅದು ಹೇಗೆ ಘಮ್ಮಂತ ಇರುತ್ತೋ ಹಾಗೆ ಘಮ್ಮಂತ ಸುವಾಸನೆಯಿಂದ ಕೂಡಿದಂಥ ಕೂದಲುಗಳಿಂದ ಕೂಡಿದವಳು ಅಂತ. ಹೀಗೆ ಅಲ್ಲಿ ಏನು ಹೇಳ್ದಂಗಾಯ್ತು, ಹೂವುಗಳಲ್ಲಿರುವ ವಾಸನೆ ಸ್ವತಃ ಸಿದ್ಧವಾದದ್ದಲ್ಲ, ಜಗನ್ಮಾತೆಯ ತುರುಬಿನಲ್ಲಿರುವಂಥ ವಾಸನೆ ಅವು ಸ್ವತಃ ಸಿದ್ಧವಾದವುಗಳು ಅಂತ. ಹೀಗೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ದೀಕ್ಷಿತರು ಹೀಗೆ ಅರ್ಥ ಬರೀತಾರೆ ಅದಕ್ಕೆ. ಅಷ್ಟು ಹಿನ್ನೆಲೆಯಲ್ಲಿ ಈ ದೇವಿಯ ಕೇಶಪಾಶಗಳು ಸ್ವತಃ ಸುವಾಸನೆಯಿಂದ ಕೂಡಿದ್ದವು ಎನ್ನುವಂಥದ್ದು ಇಷ್ಟು ಅರ್ಥ. ಇಲ್ಲಿಗೆ ಈ ನಾಮ ಆಯಿತು ಅಂತ ಅಂದ್ಕೊಂಡು ಹೋಗೋಣ ಮುಂದಕ್ಕೆ. 14ನೆಯ ನಾಮ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ನೋಡಿ, ನಾವು ಆಕೆಯ ಈ ಸಗುಣ ರೂಪವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಮೈ ಬಣ್ಣವನ್ನು ಮೊದಲು ನೋಡಿದ್ದೇವೆ. ಅದಾದ ಮೇಲೆ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಅಂತ ಕೇಶ ತುರುಬನ್ನು ನೋಡಿದ್ದೇವೆ. ಅದಾದಮೇಲೆ ಮುಂದಿನ ನಾಮ ಏನು ನೋಡಿದ್ವಿ, ಈಗ ನಾವು ನೋಡಬೇಕು. ಇವಾಗ ಕೇಶ ಇರೋದೆಲ್ಲಿ, ಇದರ ಮೇಲೆ ಒಂದು ಕಿರೀಟ ಉಂಟು. ನಾನು ಅದಕ್ಕೋಸ್ಕರ ಹೇಳಿದ್ದೇನೆ ಒಂದಕ್ಕೊಂದು ಸಂಬಂಧ ಉಂಟು ಅಂತ. ಸಾಮಾನ್ಯವಾಗಿ ದೇವಿಯನ್ನು ವರ್ಣನೆ ಮಾಡಬೇಕಿದ್ರೆ ಮಸ್ತಕದಿಂದ ಪಾದದವರೆಗೆ ವರ್ಣನೆ ಮಾಡಬೇಕು. ಪುರುಷ ದೇವತೆಯನ್ನು ವರ್ಣನೆ ಮಾಡಬೇಕಿದ್ರೆ ಪಾದದಿಂದ ಮಸ್ತಕದವರೆಗೆ ವರ್ಣನೆ ಮಾಡಬೇಕು. ಅದು ಕ್ರಮ. ಅಕಸ್ಮಾತ್ತಾಗಿ ಪಾದವನ್ನು ಮೊದಲೇ ಹೇಳಿದ್ದಿದ್ರೂ ಸಹ, ಯಾಕೆಂದರೆ ಪಾದಾಭಿವಂದನೆ ಮಾಡಿ ಮಿಕ್ಕ ವರ್ಣನೆ ಅನ್ನೋ ದೃಷ್ಟಿಯಿಂದ ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು 2ನೇ ಶ್ಲೋಕದಲ್ಲಿ ತನೀಯಾಂ ಸಂಪಾಂಸುಂ ತವ ಚರಣ ಪಂಕೆ ರುಹಭವಂ ಅಂತ ಶುರು ಮಾಡ್ತಾರೆ. ಯಾಕೆಂದರೆ ಪ್ರಾರ್ಥನೆ ಮಾಡೋದಲ್ಲಿ ಅಲ್ಲಿ ಶುರು ಮಾಡಿ ಆದ ಮೇಲೆ ಮುಂದೆ 42ನೇ ಶ್ಲೋಕದಿಂದ ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿ ಸಾಂದ್ರ ಘಟಿತಂ ಅಂಥೇಳಿ ಆ ಕಿರೀಟದಿಂದ ವರ್ಣನೆ ಮಾಡ್ತಾರೆ. ಕೊನೆಯ ಶ್ಲೋಕ ಮುಕ್ತಾಯ ಆಗುವುದು ಪಾದತೀರ್ಥ ಪ್ರಾರ್ಥನೆಯಲ್ಲಿ. ಕದಾ ಕಾಲೇ ಮಾತಃ ಕಥೆಯ ಕಲಿತಾ ಲಕ್ತಕರ ಸಂಬಂಧ. ಇಲ್ಲೂ ಹಾಗೇನೆ ಅಷ್ಟೋತ್ತರ ಶತನಾಮಗಳಲ್ಲೂ ಹಾಗೇನೆ. ಬೇಕಿದ್ರೆ ಲಲಿತಾ ಅಷ್ಟೋತ್ತರ ತೆಗೆದು ನೋಡಿ ನೀವು. ರಜತಾಶ ಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ ಅಂತ ಶುರುವಾಗ್ತದೆ. ಅದು ಆಕೆಯ ಆ ಶ್ರೀಚಕ್ರದಲ್ಲಿರುವಂಥ ವರ್ಣನೆ ಹೇಳುವಂತಹ ಶಬ್ದ. ಕೊನೆಗೆ 30ನೆಯ ನಾಮ ಆಕೆಯ ಪಾದದಲ್ಲಿಯೇ ಮುಕ್ತಾಯ ಆಗುತ್ತೆ. ಅದಾದಮೇಲೆ ಮತ್ತೆ ಪುನಃ ಬೇರೆ ವಿಷಯವನ್ನು ಹೇಳ್ತಾರೆ.
ಹೀಗೆ ಇದೇ ಕ್ರಮದಲ್ಲಿ ಹೋಗುತ್ತೆ. ಇಲ್ಲೂ ಹಾಗೇನೆ ಕೇಶ ಆಯಿತು, ಇವಾಗ ಕಿರೀಟದ ವರ್ಣನೆ. ಆ ಕಿರೀಟದ ವರ್ಣನೆ ಮಾಡಬೇಕಿದ್ರೆ ಹೇಗೆ ಹೇಳ್ತಾರೆ ಅಂದರೆ, ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ. ಕುರುವಿಂದ ಮಣಿಗಳ ಪಂಕ್ತಿಯಿಂದ ಬೆಳಗುತ್ತಾ ಇರುವಂತಹ ಕಿರೀಟದಿಂದ ಅಲಂಕೃತಳಾದವಳು ಎನ್ನುವುದು ಇದರ ಶಬ್ದಶಃ ಅರ್ಥ. ಏನು ಹೀಗಂದರೆ, ಕುರುವಿಂದ ಅಂದರೆ ಏನು? ಕುರುವಿಂದ ಅಂದರೆ ಪದ್ಮರಾಗ ಅಂತ ಅರ್ಥ. ಅಂದರೆ ಆಕೆಯ ಕಿರೀಟದಲ್ಲಿ ಪದ್ಮರಾಗ ಮಣಿಗಳ ಪಂಕ್ತಿಗಳಿವೆ, ಶ್ರೇಣಿಗಳಿವೆ. ಆ ಶ್ರೇಣಿಗಳಿಂದ ಕನತ್ ಕೋಟೀರ ಮಂಡಿತ. ಕನತ್ ಅಂದರೆ ದೇದೀಪ್ಯಮಾನವಾಗಿದ್ದಾಳೆ. ಅಂತಹ ದೇದೀಪ್ಯಮಾನವಾದಂಥ ಕೋಟೀರ, ಕೋಟೀರ ಅಂದರೆ ಕಿರೀಟ. ಸೌಂದರ್ಯಲಹರಿಯಲ್ಲೂ ಈ ಶಬ್ದ ಬರ್ತದೆ, ಕಲಸಿ ಕೋಟೀರ ಅಂತ. ಶಿವ ಹೊರಗಡೆ ಹೋಗಿದ್ದ, ಜಗನ್ಮಾತೆ ಕುಳಿತಿದ್ಲು. ಆಗ ಚತುರ್ಮುಖಾದಿಗಳೆಲ್ಲ ಬಂದ್ರಂತೆ ಜಗನ್ಮಾತೆಯ ದರ್ಶನಕ್ಕೆ, ಬಂದು ನಮಸ್ಕಾರ ಮಾಡ್ತಾ ಇದ್ರಂತೆ. ಆಗ ಅದೇ ಸಮಯದಲ್ಲಿ ಹೊರಕ್ಕೆ ಹೋದ ಶಿವ ಮನೆಯೊಳಗೆ ಬಂದಾಗ ಜಗನ್ಮಾತೆ ಶಿವನನ್ನ ಎದುರುಗೊಳ್ಳೋದಕ್ಕೆ ಅಂತ ಎದ್ದು ಬಂದ್ಲಂತೆ. ಹಾಗೆ ಎದ್ದು ಹೊರಟಾಗ ಆಕೆಯ ಅಂಗಸೇವಕರು ತಾಯಿಗೆ ಹೇಳ್ತಾರೆ, ನೋಡಮ್ಮ, ಮುಂದುಗಡೆಗೆ ವಿಷ್ಣುವಿನ ಕಿರೀಟ ಇದೆ, ಅದನ್ನು ನಿನ್ನ ಕಾಲಿಗೆ ತಾಗಿಸಿಕೊಳ್ಳದೆ ಹೋಗಮ್ಮ ಎಂತೆ. ಕಠೋರೆ ಕೋಠೀರೆ ಸ್ಖಲಸಿ ಜಹಿ ಜಂಭಾರಿ ಮಕುಟಂ. ಜಂಭಾರಿ ಅಂದರೆ ಇಂದ್ರ. ಅಲ್ಲಿ ಇಂದ್ರ ತಲೆ ಬಾಗಿದ್ದಾನಮ್ಮ ನಿನಗೆ, ಅವನ ಕಿರೀಟ ತಾಗೀತು, ಹುಷಾರು, ಕಾಲಿ ತಾಗಿಸ್ಕೊಬೇಡ, ಹುಷಾರಾಗಿ ನೋಡ್ಕೊಂಡು ಹೋಗಮ್ಮ ಅಂತ ಆಕೆಯ ಪರಿಚಾರಕಿಯರು ತಾಯಿಯನ್ನು ಹೀಗೆ ಎಚ್ಚರಿಸ್ತಾರಂತೆ ಅಂತ. ಕೋಟೀರ ಅಂದರೆ ಕಿರೀಟ. ಇದೇ ಶಬ್ದ ಅಲ್ಲೂ ಇದೆ, ಇಲ್ಲೂ ಸಹ ಇದೆ. ಕನತ್ಕೋಟೀರ ಮಂಡಿತ ಅಂತ. ಈ ಕುರುವಿಂದ ಪದ್ಮರಾಗ ಅಂತ ನಾನು ಹೇಳಿದೆ. ಅತ್ಯಂತ ವಿಶಿಷ್ಟವಾದಂಥ ಒಂದು ಮಣಿ ಅದು. ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಮಾಂಗಲ್ಯಯುಕ್ತಾ ಹರಿಭಕ್ತಿದಾಶ್ಚ ವೃದ್ಧಿಪ್ರದಾಸ್ತೆ ಸ್ಮರಣಾದ್ಭವಂತಿ. ತಾಯಿಯ ಕಿರೀಟದಲ್ಲಿರುವಂಥ ಈ ಮಣಿಗಳನ್ನು ಧ್ಯಾನ ಮಾಡಿದ್ರೂ ಸಹ ಆ ಬಣ್ಣವನ್ನು ಇಷ್ಟು ಫಲ ಸಿಗತ್ತಂತೆ. ಯಾವ್ಯಾವುದು? ಮಾಂಗಲ್ಯಯುಕ್ತ. ಈ ಮಣಿಗಳು ಅತ್ಯಂತ ಮಂಗಲಪ್ರದವಾದವುಗಳು ಒಂದು. ಅದರ ಜೊತೆಗೆ ಹರಿಭಕ್ತಿಯನ್ನು ಉಂಟು ಮಾಡ್ತವೆ. ಅದರ ಜೊತೆಗೆ ವೃದ್ಧಿಪ್ರದಾಸ್ತೆ, ಆ ಧ್ಯಾನ ಮಾಡುವವನಿಗೆ ಪುರೋಭಿವೃದ್ಧಿಯನ್ನು ಅಂದರೆ ಐಹಿಕವಾದಂಥ ವೃದ್ಧಿಯನ್ನು ಅವು ತಂದು ಕೊಡ್ತವೆ. ಅದಕ್ಕೋಸ್ಕರಲೇ ತಾಯಿ ತನ್ನ ಭಕ್ತರ ಅನುಕೂಲಕ್ಕಾಗಿ ತನ್ನ ಕಿರೀಟದಲ್ಲಿ ಈ ಮಣಿಗಳನ್ನು ಇರಿಸಿಕೊಂಡಿದ್ದಾಳೆ, ಅವಳಿಗಾಗಿ ಅಲ್ಲ. ಇದನ್ನು ಹೇಳಿ ಆದಮೇಲೆ ಇಲ್ಲೊಂದು ಶಬ್ದವನ್ನು ಹೇಳ್ತಾರೆ ಭಾಸ್ಕರ ರಾಯರು. ಈ ಮಣಿಗಳು ಜಗನ್ಮಾತೆ ಕಿರೀಟದಲ್ಲಿವೆ. ಹಾಗಿದ್ರೆ ಈ ಮಣಿಗಳು ಇವತ್ತು ಎಲ್ಲಿ ಸಿಗ್ತವೆ ಅಂದರೆ ಹೇಳ್ತಾರೆ ಅವರು, ರಾವಣಗಂಗಾ ಅಂತ ಒಂದು ನದಿಯಂತೆ, ಅಲ್ಲಿ ಈ ಪದ್ಮರಾಗ ಮಣಿಗಳು ಜನ್ಮ ತಾಳ್ತವಂತೆ. ನಾನು ಮೊನ್ನೆ ದಿವಸ ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದ್ದೆ, ಯಾಕೆಂದರೆ ಅವರು ಈ ಗಂಗೆಯ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾ ಇರುವವರು. ಅವ್ರು ಹೇಳಿದ್ರು, ಈವರೆಗೆ ನಾನು ಈ ಶಬ್ದ ಕೇಳಲಿಲ್ಲ ಅಂತ. ರಾವಣಗಂಗಾ ಎನ್ನುವಂಥ ಒಂದು ಸ್ಥಳ. ಆಮೇಲೆ ಮತ್ತೆ ಪುನಃ ನಾನು ಅದರ ಸ್ವಲ್ಪ ಬೆನ್ನಹತ್ತಿ ಆದಮೇಲೆ ಒಂದು ಕಡೆಗೆ ಮಾಹಿತಿ ಸಿಕ್ತು, ಈ ಮಣಿಗಳು ಶ್ರೀಲಂಕಾದಲ್ಲಿ ಸಿಗ್ತವೆ ಅಂತ. ಈ ಶ್ರೀಲಂಕಾ ಮತ್ತು ರಾವಣ ಸ್ವಲ್ಪ ಹತ್ತತ್ರ ಬರುವಂತಹ ಒಂದು ಶಬ್ದಗಳು. ಹಾಗಾಗಿ ಶ್ರೀಲಂಕಾದಲ್ಲಿರುವಂತಹ ಸಮುದ್ರದ ಒಂದು ಭಾಗಕ್ಕೆ ರಾವಣಗಂಗಾ ಎನ್ನುವಂಥ ಹೆಸರಿರಬಹುದು ಎನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಪರಿಸ್ಥಿತಿ ಬಂತು ಕೊನೆಗೆ. ಹಾಗಾಗಿ ಈ ಮಣಿಗಳು ಅತ್ಯಂತ ಪ್ರಶಸ್ತವಾದವುಗಳು. ಅವುಗಳ ಜನ್ಮಸ್ಥಳ ಅಲ್ಲಿ. ಅವುಗಳನ್ನು ದರ್ಶನ ಮಾಡಿದರೆ ಇಷ್ಟೆಲ್ಲ ಭಾಗ್ಯ ಸಿಗತ್ತೆ ಎನ್ನುವಂಥ ಹಿನ್ನೆಲೆಯಲ್ಲಿ ಜಗನ್ಮಾತೆ ತನ್ನ ಭಕ್ತರಿಗೋಸ್ಕರ ತನ್ನ ಕಿರೀಟದಲ್ಲಿ ಈ ಮಣಿಗಳನ್ನು ಧಾರಣೆ ಮಾಡಿದ್ದಾಳೆ. ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಂತ 15ನೆಯ ನಾಮ. ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕ ಸ್ಥಳ ಶೋಭಿತ. ಅಷ್ಟಮೀ ಚಂದ್ರನಂತೆ
ವಿರಾಜಿಸ್ತಾ ಇರುವಂಥ ಹಣೆಯಿಂದ ಶೋಭಿಸುತ್ತಿರುವವಳು. ನಮ್ಮಲ್ಲಿ ಬಿದಿಗೆ ಚಂದ್ರ ಹೆಚ್ಚು ಪ್ರಸಿದ್ಧ. ಅದರ ಲಲಿತಾ ಸಹಸ್ರನಾಮದಲ್ಲಿ ಅಷ್ಟಮಿ ಚಂದ್ರ ಅಂತ ಯಾಕೆ ಹೇಳ್ತಾರೆ ಅನ್ನೋದೊಂದು ಪ್ರಶ್ನೆ. ಬಿದಿಗೆ ಚಂದ್ರನಿಗೂ ಅಷ್ಟಮಿ ಚಂದ್ರನಿಗೂ ತುಂಬ ವ್ಯತ್ಯಾಸ ಇದೆ. ಬಿದಿಗೆಯ ಚಂದ್ರ ಕೇವಲ 2 ಕಲೆಗಳಿಂದ ಮಾತ್ರ ಕೂಡಿರ್ತಾನೆ. ಯಾಕೆಂದರೆ ಬಿದಿಗೆ ಅಂದರೆ ದ್ವಿತೀಯ ತಿಥಿಯಲ್ಲಿ ಕಾಣಿಸುವ ಚಂದ್ರ. ದ್ವಿತೀಯ ಅಂದರೆ 2 ಕಲೆಗಳಿಂದ ಕೂಡಿರ್ತಾನೆ, ಅಥವಾ ಅವನ ಕಲೆಗಳಿಂದಾಗಿ ಆ ದಿನಕ್ಕೆ ದ್ವಿತೀಯ ಎನ್ನುವಂಥ ಹೆಸರು. ಆದರೆ ಅಷ್ಟಮಿ ಚಂದ್ರ ಹಾಗಲ್ಲ. ಚಂದ್ರನಲ್ಲಿ ಒಟ್ಟು 16 ಕಲೆಗಳು. ಅಷ್ಟಮಿ ತಿಥಿಯ ಚಂದ್ರನಲ್ಲಿ 16 ಕಲೆಗಳು. ಅಂದರೆ ಅವನು ಪೂರ್ತಿಯಾಗಿ ಹೇಳಬೇಕು ಅಂದರೆ ಪೂರ್ಣ ಚಂದ್ರನಲ್ಲ, ಅವನು ಅರ್ಧ ಚಂದ್ರ. ಅಷ್ಟಮಿ ಚಂದ್ರ ಅರ್ಧ ಚಂದ್ರ. ಜಗನ್ಮಾತೆಯ ಹಣೆ ಹೇಗುಂಟು ಅಂದರೆ ಅಷ್ಟಮಿ ಚಂದ್ರನಂತೆ ಉಂಟು ಅಂತ. ನಮ್ಗೆ ಇಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ಅದು. ಅಷ್ಟಮಿ ಚಂದ್ರನಂತೆ ಉಂಟು ಅಂದರೆ ಏನು? ಯಾವಾಗಲೂ ಚಂದ್ರ ಆಕಾಶದಲ್ಲಿ ಹೀಗಿರ್ತಾನೆ, ಅವನ 2 ತುದಿಗಳು ಮೇಲ್ಮುಖವಾಗಿ ಇರ್ತವೆ, ನೋಡಿ ಬೇಕಾದ್ರೆ ನೀವು ಅಲ್ವಾ. ಆದರೆ ಇದು ರಿವರ್ಸ್ ಆಗಿದೆಯಂತೆ. ಎಲ್ಲಿ? ಜಗನ್ಮಾತೆಯ ಹಣೆಯಲ್ಲಿ. ಇದಿಷ್ಟೊಂದು ಇಟ್ಕೊಳ್ಳಿ, ಇದು ಹೀಗೆ ಅಂತ ಇಟ್ಕೊಳ್ಳಿ. ಹಾಗಾಗಿ ಸಮ ಅರ್ಧ ಭಾಗದಿಂದ ಕೂಡಿದ ಚಂದ್ರನಂತೆ ಆಕೆಯ ಅಲಿಕಸ್ಥಲ. ಅಲಿಕಸ್ಥಲ ಅಂದ್ರೆ ಹಣೆ ಇದೆ ಅಂತ. ಅವನು ಮೇಲ್ಮುಖವಾಗಿದ್ದಾನೆ, ಇದು ಹೀಗೆ ಕೆಳಮುಖವಾಗಿ ಇದೆ. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ. ಅಲಿಕಸ್ಥಲ ಅಂದರೆ ಹಣೆ ಅಂತ ನಾನು ಹೇಳಿದ್ದೇನೆ. ಅಂತಹ ಹಣೆಯಿಂದ ಕೂಡಿದ್ದಾಳೆ. ಕೇಶ ಆಯಿತು, ಅದಾದಮೇಲೆ ಕಿರೀಟ ಆಯಿತು, ಅದಾದಮೇಲೆ ಹಣೆ ಆಯಿತು. ಹೀಗೇ ಬರ್ತಾ ಇದ್ದೀವಿ ನಾವು. ಅಷ್ಟು ಹಿನ್ನೆಲೆ ಈ ಶಬ್ದವೂ ಸಹ ಆಯಿತು ಅಂತ ಅಂದ್ಕೊಂಡೆ. ಯಾಕೆಂದರೆ ಇದೆಲ್ಲ ಆಕೆಯನ್ನು ನೋಡುವಾಗ ಈ ನಾಮವನ್ನು ಉಚ್ಚಾರ ಮಾಡಿದ ತಕ್ಷಣ ನಮಗೆ ಈ ಭಾವ ಬರಬೇಕು. ಅಂದರೆ ಸಮಾರ್ಧ ಹಣೆ ಹೀಗೆ ಅಂತ. ಮುಂದಿನ ಶಬ್ದ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಮುಖವೆನ್ನುವಂತಹ ಚಂದ್ರನಿಗೆ ಕಲಂಕಪ್ರಾಯವಾಗಿರುವಂತೆ ಕಸ್ತೂರಿ ತಿಲಕವನ್ನು ಧರಿಸಿರುವವಳು ಅಂತ ಇದರ ಅರ್ಥ. ಯಾಕೆ ಈ ನಾಮವನ್ನು ಹೇಳ್ತಾರೆ ಅಂದರೆ ಚಂದ್ರನಲ್ಲಿ ಕಲಂಕ ಉಂಟು, ಹೌದಾ ಅಲ್ವಾ? ಈಗ ಜಗನ್ಮಾತೆಯ ಹಣೆಯನ್ನು ನಾವು ಅರ್ಧ ಚಂದ್ರ ಅಂತ ಹೇಳಿ ಆದಮೇಲೆ ಅಲ್ಲೊಂದು ಕಲಂಕ ಇರಬೇಕೋ ಬೇಡವೋ? ಯಾವುದು ಕಲಂಕ? ಅಲ್ಲಿ ಕಲಂಕ ಉಂಟು ಚಂದ್ರನಲ್ಲಿ. ಜಿಂಕೆಯ ಆಕಾರದ ಕಲಂಕ ಕಾಣ್ತದೆಯಲ್ಲ, ಕಲಂಕ ಅಂದರೆ ಕಪ್ಪು ಚುಕ್ಕೆ. ಇಲ್ಲಿ ಜಗನ್ಮಾತೆಯ ಹಣೆಯನ್ನುವ ಚಂದ್ರನಲ್ಲಿ ಯಾವುದು ಕಲಂಕ ಅಂದರೆ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ. ಮೃಗನಾಭಿ ಅಂದರೆ ಕಸ್ತೂರಿ ಅಂತ ಅರ್ಥ. ಆಕೆಯ ಹಣೆಯ ಬೊಟ್ಟಿದೆಯಲ್ಲ ಅದು ಕಸ್ತೂರಿ ಇಟ್ಟಿದ್ದಾಳೆ. ಆ ಕಸ್ತೂರಿಯ ಬೊಟ್ಟೆ ಅವಳ ಹಣೆ ಎನ್ನುವಂಥ ಅರ್ಧಚಂದ್ರನಲ್ಲಿರುವಂಥ ಕಲಂಕ ಅಂತ. ಎಂತಹ ಕಲ್ಪನೆ ನೋಡಿದೆಯಲ್ಲ. ಕಸ್ತೂರಿಯ ತಿಲಕವನ್ನು ಧಾರಣೆ ಮಾಡಿದ್ದಾಳೆ. ಅದನ್ನು ಆ ತನ್ನ ಧ್ಯಾನದ ಸ್ಥಿತಿಯಲ್ಲಿ ಚಂದ್ರನಿರಬೇಕಾದರೆ ಇಲ್ಲೊಂದು ಕಲಂಕ ಇರಬೇಕಲ್ಲ. ಯಾವುದು ಕಲಂಕ ಅಂದರೆ ಇದೇ ಕಲಂಕ ಅಂತ ಹೇಳಿ ಕಲ್ಪಿಸಿ ಋಷಿ ಹೀಗೆ ಹೇಳ್ತಾರೆ. ಹಾಗಾಗಿ ಮುಖಚಂದ್ರ ಕಲಂಕಾಭ ಮೃಗನಾಭಿವಿಶೇಷಕ ಅಂತ. ಪ್ರಾಯಶಃ ಇದೆಲ್ಲ ಒಬ್ಬ ಸಾಮಾನ್ಯ ಕವಿಗಳ ಕಣ್ಣಿಗೆ ಗೋಚರಿಸುವಂತಹದ್ದಲ್ಲ. ಆ ಅಂತಃಶಕ್ತಿಯಿಂದ ಬಂದಾಗ ಮಾತ್ರ ಇಂಥ ನಾಮಗಳು ಹೊರಹೊಮ್ಮೋದಕ್ಕೆ ಸಾಧ್ಯ. ಹೀಗೆ ಹಣೆ ನೋಡಿದ್ವಿ, ಹಣೆ ಎನ್ನುವ ಚಂದ್ರಲ್ಲಿ ಕಲಂಕವನ್ನು ನೋಡಿದ್ವಿ. ಮತ್ತೆ ಮುಂದೆ ನಾಳೆ ನೋಡಬೇಕಾದದ್ದುಂಟು ಕಣ್ಣು. ಆ ಕಣ್ಣು ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ದಿವಸ ಅಲ್ಲಿಂದನೇ ಶುರು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.